Okay. Last week, ಎಲ್ಲರೂ ಬಂದಿದ್ದೀರಾ? Like, can you just everybody show off your face and then you can switch back to the, yeah. Good morning. Good morning. ಬೇರೆಯವರು? ತೇಜುನ ಮಂಜುನ ಯಾರು ಲಾಗಿನ್ ಆಗಿದ್ದೀರಾ? ಉಸ್ಮಾನ್ ಭಗಿನಿ ಲಾಗಿನ್, ಇದು ವಿಡಿಯೋ ಆನ್ ಮಾಡಪ್ಪ, 1 ನಿಮಿಷ. ಯು ಜಸ್ಟ್ ವಾಂಟ್ ಟು ಸಿ ಯಾರೆಲ್ಲ ಬಂದಿದ್ದೀರಾ ಅಂತ ಹೇಳಿ. ದೀಪಿಕಾ, ದೀಪಿಕಾ ಯಾವ ಕತ್ಲಲ್ಲಿ ಕೂತಿದೀಯೇ? ಏನು ಕಾಣಿಸ್ತಿಲ್ಲ. ರಕ್ಷಿತಾ, ಚೇತನ ಇಲ್ಲಪ್ಪ. ಭಗಿನಿ ಅವ್ನ ಅಂಗಡಿಯಿಂದಾನೆ ಅಟೆಂಡ್ ಮಾಡ್ತೀನಿ ಅಂತ ಭಗಿನಿ. ಹೇಳು, ಫೋನ್ ಮಾಡಿ ಹೇಳು ಪುಟ್ಟಿ. ಲೆಟ್ ಹಿಮ್ ನಾಟ್ ಮಿಸ್ ಇಟ್. ಅಂಗಡಿಗೆ ವ್ಯಾಪಾರಕ್ಕೆ ಹೋದ್ನಾ ಪಾಪ, ಬೆಳಗ್ಗೆ ಹೊಟ್ಟೋಗಿದೆ ಚಳಿಲಿ. ಹುಷಾರಾದ್ನಾ? ಅಷ್ಟು ನೆಗಡಿ ಇತ್ತು, ಎಲ್ಲಿಗೆ ಹೋಗಿದ್ದಾನ ತಂಡಿಯಲ್ಲಿ ವ್ಯಾಪಾರಕ್ಕೆ? ಭಗಿನಿ ಸ್ವಲ್ಪ ಪರವಾಗಿಲ್ಲ ಭಗಿನಿ, ಹೋಗಿದ್ದಾನೆ. ಸರಿ. Okay. Other two people, Usman and the other guy, Meera. Teju, switch on your cam. ರಕ್ಷಿತಾ, ಇದು ಯಾವ ರಕ್ಷಿತಾ? ಓ, ನೀನು ಈಗ ತಾನೇ ಆನ್ ಮಾಡಿದ್ದೆ. ಓಕೆ, ಅದೇ ತೇಜಸ್ವಿನಿ. ಫೈನ್. ಸೊ ಎಲ್ಲರೂ ಹೋದ್ವಾರ ಏನಾಯ್ತು ಅಂತ ರಿವಿಷನ್ ಮಾಡಿದ್ದೀರಾ? ಸ್ವಲ್ಪ ವೆಬ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು, HTML ಅಂದ್ರೆ ಏನು, HTML ಎಲಿಮೆಂಟ್ಸ್ ಅಂದ್ರೆ ಏನು, HTML ಟ್ಯಾಗ್ಸ್ ಅಂದ್ರೆ ಏನು, ನೆನಪು ಇದೆಯಾ ಎಲ್ಲರಿಗೂ? Okay, fine. So what we will do is today we'll just proceed one step further. Okay, ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, HTML ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯ್ತು, ಅದನ್ನ ಹೇಗೆ ಬ್ರೌಸರ್ ಅಲ್ಲಿ ರನ್ ಮಾಡೋದು ಅಂತಾನು ಗೊತ್ತಾಯ್ತು. ಓಕೆ, ಇವಾಗ ನಾವು ಒಂದೊಂದಾಗಿ HTML ಟ್ಯಾಗ್ಸ್ ಬಗ್ಗೆ, ಅದರಿಂದ ಮುಂದುವರಿದ ಭಾಗ ಯಾವ ಹೊಸ ಟ್ಯಾಗ್ಸ್ ಇದೆ, ಅದ್ರ ಹೇಗೆ ಯೂಸ್ ಮಾಡ್ಕೋಬಹುದು ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ. ಇದ್ರಲ್ಲಿ ಅಷ್ಟೊಂದು ಹೆಚ್ಚಿಗೆ ಏನು ಕುತ್ಕೊಂಡು ಕಲಿಯುವಂಥದ್ದು ಇರೋದಿಲ್ಲ. ಸ್ವಲ್ಪ ಇಂಗ್ಲಿಷ್ ತರನೇ ಇರುತ್ತೆ ಟ್ಯಾಗ್ಸ್ಗಳು. ಅದನ್ನ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗ್ಬಿಡುತ್ತೆ. ಈ ಟ್ಯಾಗ್ ಹಾಕಿದ್ರೆ ಈ ತರನೇ ಒಂದು ಔಟ್ಪುಟ್ ಬರುತ್ತೆ ಅಂತ ಒಂದು ಗೊತ್ತಾಗ್ಬಿಡುತ್ತೆ. ಸೊ ನಾವೇನ್ ಮಾಡೋಣ, ವಿಲ್ ಗೆಟ್ ಬ್ಯಾಕ್ ಟು ದಟ್ ಅವರ್ ಫೇಮಸ್ ವೆಬ್ಸೈಟ್ ಅಂಡ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಕಾಣಿಸುತ್ತೆ ಅಲ್ಲ? We came back to the w3schools.com. Fine. So today we are going to learn more about the HTML attributes. There is something called attributes. Okay. So what is an attribute? Attribute is something which talks more about the elements. Okay. Last week we learned a lot of HTML elements. What are the elements? Like this, whatever is there in between the less than and greater than tag or madhya iruttalla, that we call it as a HTML elements. Okay, like H1, P, ಆಮೇಲೆ B ಅಂತ ಇತ್ತು, ಅವೆಲ್ಲ ಏನಂತ ಕರೀತಾರೆ? HTML elements ಅಂತ ಕರೀತಾರೆ. So what is the attribute? Attribute is something which talks more about the elements. Okay, suppose if you have an element called A, what is the A tag? ಮ್ಯೂಟ್ ಮಾಡ್ಕೋಬೇಡಿ, ಲೈಕ್ ವಾಯ್ಸ್ ಓಪನ್ ಇಡಿ, ಮಾತಾಡಿ. A tag ಏನಕ್ಕೆ ಯೂಸ್ ಮಾಡ್ತೀವಿ? A tag ಏನಕ್ಕೆ ಯೂಸ್ ಮಾಡ್ತೀವಿ? ಹಲೋ, ಹೈಪರ್ ಲಿಂಕ್ಗಳು ಓಪನ್. ಕರೆಕ್ಟ್. ಓಕೆ, so this is the element and there is something called href is equal to something. Okay, so this part is, if you know, you call it as a attribute. Okay, it is an attribute for the element. Attribute and mostly ಅರ್ಥ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಯಾವ್ದ್ರ ಬಗ್ಗೆ ಅನ್ನೋ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಂತಾರೆ? ಅಟ್ರಿಬ್ಯೂಟ್ ಅಂತ ಹೇಳ್ತಾರೆ, ಸಿಂಪಲ್. ಸೊ ಈ ವರ್ಡ್ಸ್ ನ ನೀವು ತಲೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಎಲಿಮೆಂಟ್ಸ್, ಅಟ್ರಿಬ್ಯೂಟ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಆಂಕರ್ ಟ್ಯಾಗ್ ಅಟ್ರಿಬ್ಯೂಟ್ ಯಾವುದು? href ಇರುತ್ತೆ. href ಅಂದ್ರೆ ಎಲ್ಲಿಗೆ ಹೋಗ್ಬೇಕದು, ಇದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ರೆಫರೆನ್ಸ್ ಇರುತ್ತೆ, ರೆಫರೆನ್ಸ್ ವೆಬ್ಸೈಟ್ದು ಅಡ್ರೆಸ್ ಇರುತ್ತೆ.
ಸೇಮ್ ವೇ ಸೋರ್ಸ್ ಟ್ಯಾಗ್ ತೊಗೊಂಡ್ರೆ ಇಮೇಜ್ ತೊಗೊಳ್ತೀವಿ. ಇಮೇಜ್ ನಮ್ಗೆ ಗೊತ್ತು ಇಮೇಜ್ ಹೆಂಗೆ ಯೂಸ್ ಮಾಡೋದು ಅಂತ. ಇಮೇಜ್ ಅಲ್ಲಿ ಅದು SRC ಅಂತ ಒಂದಿರುತ್ತೆ. Source is the SRC is the attribute. For this attribute, you provide the value. Okay, value is something we are going to give it to the attribute. Okay, the attribute is SRC, and we are going to give the value. What is the value you are going to give? It's the name of the image. Okay, when you give the name of the image, what happens? The image will be shown in the browser. Okay, this is for the image element. So main thing you need to understand is the attribute on the anta. So then we'll come to understand what is next anta. So there is something called absolute URL and relative URL. Okay, this is very important, you need to understand, because this you'll be seeing all through your application. Like whenever you develop any application, that you will be seeing that. Absolute URL ಅಂತ ಏನು ಹೇಳಿದ್ರೆ full URL ಅಂತ. Okay, links to the external image that is hosted in the another website. Okay, ಇವಾಗ ನೀವು ಒಂದು ಇಮೇಜ್ ಟ್ಯಾಗ್ ಬರೀತೀರಾ, ಅಲ್ಲೊಂದು ಸೋರ್ಸ್ ಕೊಡ್ತೀರಾ, ಒಂದು ಫೋಟೋ ತೋರಿಸ್ಕೊಂಡ್ಬಿಟ್ಟು ಆ ಫೋಟೋ ನಿಮ್ಮ ವೆಬ್ಸೈಟ್ ಅಲ್ಲಿ ಇರಲ್ಲ. ಇದು ನಿಮ್ಮ ವೆಬ್ಸೈಟ್ ಅಂತ ಇಟ್ಕೊಳ್ಳಿ, W3 Schools ನಿಮ್ಮ ವೆಬ್ಸೈಟ್ ಅಂತ ಇಟ್ಕೊಳ್ಳಿ. ಇದ್ರೊಳಗೆ ಇರಲ್ಲ, ಅದು ಯಾವುದೋ ಬೇರೆ ಕಡೆ ಇರುತ್ತದೆ ಇಮೇಜ್ ಅದು. ಸೊ ಅದಕ್ಕೆ ಅಂತ ಕರೀತಾರೆ ಅಬ್ಸಲ್ಯೂಟ್ URL ಅಂತ ಕರೀತಾರೆ. ಸೊ ಫುಲ್ ಪಾತ್ ಕೊಡ್ತಿರಲ್ಲ ನೀವು, ಅದಕ್ಕೋಸ್ಕರ ಅಂತ ಕರೀತಾರೆ ಅಬ್ಸಲ್ಯೂಟ್ URL. ವಾಟ್ ಐ ವಿಲ್ ಡೂ ಇಸ್ ಐಲ್ ಜಸ್ಟ್ ಕಾಪಿ ದಿಸ್ ಒನ್, Ctrl+C ಮಾಡ್ತೀನಿ, ನೆಕ್ಸ್ಟ್ ಹೋಗ್ತೀನಿ, ಇಲ್ಲಿ Ctrl+V ಮಾಡ್ತೀನಿ, ಅದನ್ನ ಎಂಟ್ರಿ ಕೊಡ್ತೀನಿ. ಸೊ ನೋಡಿ ಇಲ್ಲಿ ಸದ್ಯಕ್ಕೆ ಇಮೇಜ್ ಇಲ್ಲ, ಇಲ್ಲಿ ಬರ್ತಾ ಇಲ್ಲ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಟೇಕ್ ಒನ್ ಇಮೇಜ್. ಓಕೆ, ಇಮೇಜ್ ಜಸ್ಟ್ ಫ್ಲವರ್ಸ್ ಅಂತ ನಾನು ಕೊಡ್ತೀನಿ, ಫ್ಲವರ್ಸ್ ಇಮೇಜ್. ಸೊ ಇಲ್ಲೊಂದು ಯಾವುದೋ ಇಮೇಜ್ ಬಂತು ನೋಡಿ, ಇಲ್ಲಿ ಕಾಣಿಸುತ್ತಾ, ನಾನು ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲೊಂದು ಇಮೇಜ್ ಬರ್ತಾ ಇದೆ, ಇದಕ್ಕೊಂದು ಕ್ಲಿಕ್ ಮಾಡ್ತೀನಿ. ಕಾಪಿ ಲಿಂಕ್ ಅಡ್ರೆಸ್. ಓಕೆ, ಸೊ ಇಮೇಜ್ ಕಾಣಿಸುತ್ತಲ್ಲ ನಿಮಗೆ, ರೋಸ್ ಕಾಣಿಸುತ್ತಲ್ಲ, ಇದು ರೋಸ್ದು ಲಿಂಕ್ ಯಾವುದು? ಇದು ಗೊತ್ತಾಯ್ತಾ? ಈ ರೋಸ್ದು ಲಿಂಕ್ ಯಾವುದು? ಇದು. ಸೊ ಈ ಲಿಂಕು ದಿಸ್ ಇಸ್ ದ ಅಬ್ಸಲ್ಯೂಟ್ ಪಾತ್. ಅಂದ್ರೆ ಆ ಪರ್ಟಿಕ್ಯುಲರ್ ವೆಬ್ಸೈಟ್ ಅಲ್ಲಿ, ಈ ವೆಬ್ಸೈಟ್ ಅಲ್ಲಿ ಇರಲ್ಲ ನಿಮ್ದು. ನಾವು ಫೇಮಸ್ ಇದು ಮಾಡ್ತಾ ಇದ್ದೀರಾ, ಅದನ್ನ ಕಂಟಿನ್ಯೂ ಮಾಡೋಣ. ಈಗ ನಾನು ಒಂದು ಇದನ್ನ ಓಪನ್ ಮಾಡ್ತೀನಿ. ಏನು ಓಪನ್ ಮಾಡ್ತೀನಿ? ಒಂದು ಎಡಿಟರ್ ಓಪನ್ ಮಾಡ್ತೀನಿ. ಓಕೆ, ಸಿಂಪಲ್ ಎಡಿಟರ್. ಒಂದು ನ್ಯೂ ಫೈಲ್ ಇದನ್ನು ಕ್ಲೋಸ್ ಮಾಡ್ತೀನಿ. ಓಕೆ, ಒಂದು ನ್ಯೂ ಫೈಲ್ ಓಪನ್ ಮಾಡ್ತೀನಿ. ಸೊ ಜ್ಞಾಪಕ ಇದೆಯಾ HTML ಹೇಗೆ ಶುರು ಮಾಡಬೇಕು ಅಂದ್ಬಿಟ್ಟು? ಹೇಳಿ ಯಾರಾದರೂ, ಬೇಸಿಕ್ ಹೇಳಿ. HTML ಬರೆದ್ರೆ ಏನು ಮಾಡ್ಬೇಕು? ನೆಕ್ಸ್ಟ್ ಅದನ್ನ ಕ್ಲೋಸ್ ಮಾಡಬೇಕು. HTML ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? ಹೆಡ್ ಬರುತ್ತಾ? ನೆಕ್ಸ್ಟ್ ಏನ್ ಬರುತ್ತೆ? ಟೈಟಲ್ ಪೇಜ್. ಟೈಟಲ್ ಬರುತ್ತೆ. ಓಕೆ, ಟೈಟಲ್ ಹಾಕಿದ್ರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಾಡಿ ಹಾಕ್ತೀನಿ. ಈ ಬಾಡಿ ಹಾಕ್ಬಿಟ್ಟು ನಾವು ಇನ್ನೊಂದು ಹೊಸದು ಮಾಡಿದ್ವಲ್ಲ, ಅದನ್ನ ಕಲ್ತ್ಕೊಳ್ಳೋಣ. ಬಾಡಿ ಒಳಗೆ IMG ಅಂದ್ರೆ ಇಮೇಜ್ ಇದೆ, ಅದೊಂದು ಆಟ್ರಿಬ್ಯೂಟ್ ಕೊಡ್ತೀನಿ. SRC ಅಂದ್ರೆ ಆಟ್ರಿಬ್ಯೂಟ್ ಇಸ್ ಈಕ್ವಲ್ ಟು ಕೊಟ್ಬಿಟ್ಟು ಏನ್ ಕೊಡ್ಬೇಕು? ಆಟ್ರಿಬ್ಯೂಟ್. What I should give? You should give a value for that one. What is the source value? I'm going to copy and paste this one here. This is the absolute path. Absolute path andre this image is not there in this machine. Okay, none machine ali image illa. So I'm going to give it here. So I'm going to tell here p tag hakbittu. I'll close the p tag and I'll tell this is the example of absolute image anta kodtini. Okay, so this path is different. Okay, I'm going to save this one. Save as. Okay, I'm going to save it in my download folder. I'm going to tell as
tutorial something like that .html save. Okay, so ನೆನ್ನೆ ಸೊ ಇಲ್ಲಿ ಬರ್ತೀನಿ, ಬಂದ್ಬಿಟ್ಟು ಡೌನ್ಲೋಡ್ಸ್ ಅಲ್ಲಿ ಫೋಲ್ಡರ್ ಅಲ್ಲಿ ಇರುತ್ತೆ tutorial.html ಡಬಲ್ ಕ್ಲಿಕ್ ಮಾಡ್ತೀನಿ. ಇಮೇಜ್ ಬರಲಿಲ್ಲ, ಇಲ್ಲಿ ಅಬ್ಸಲ್ಯೂಟ್ ಪಾತ್ ತಗೊಳ್ಳಿಲ್ಲ ಅದು. ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ, ಒಂದು ನಿಮಿಷ. I'm going to copy the. Okay. ಬಂತು ನೋಡಿ, ಇಷ್ಟು ದೊಡ್ಡ ಇಮೇಜ್ ಬಂದ್ಬಿಡುತ್ತಿಲ್ಲ. ಓಕೆ, ಫೋಟೋ ಬಂತು ಯಾವುದದು ಫ್ಲವರ್ದು, ಜೊತೆಗೆ ಏನು ಬಂತು, ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ದ ಅಬ್ಸಲ್ಯೂಟ್ ಇಮೇಜ್. ಸೊ ಲಾಸ್ಟ್ ವೀಕ್ ವಿ ಲರ್ನ್ ಅಬೌಟ್ ದ ವಿಡ್ತ್ ಅಂಡ್ ದ ಹೈಟ್, ಕರೆಕ್ಟ್? ಸೊ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಸೆಟ್ ದ ವಿಡ್ತ್ ಅಂಡ್ ದ ಹೈಟ್ ಆಫ್ ದ ಇಮೇಜ್, ರೈಟ್? ಇಸ್ ಇಟ್ ಪಾಸಿಬಲ್? ವಿಡ್ತ್ ಇಸ್ ಈಕ್ವಲ್ ಟು ಎಷ್ಟು ಕೊಡೋಣ, 100 ಕೊಡೋಣವಾ, 100 ಪಿಕ್ಸೆಲ್. height is equal to 100 pixel. ಓಕೆ, ಸೋರ್ಸ್ ಅರ್ಥ ಆಯ್ತಲ್ವ ಇದು? HTTPS ಇದು ಈ ಮನೆಯಲ್ಲಿ ಈ ಇಮೇಜ್ ಇದೆ ಅಂತ ಅರ್ಥ, ಅಷ್ಟೇನೇನಿಲ್ಲ. ಯಾವ ಮನೆ? images.pixels.com. ದಿಸ್ ಇಸ್ ನಥಿಂಗ್ ಬಟ್ ದ ಮನೆ ಅಂದ್ರೆ ಇಟ್ಸ್ ದ ಸರ್ವರ್, ಅಂದ್ರೆ ಇದೊಂದು ಮಷೀನ್ ಆನ್ಲೈನ್ ಅಲ್ಲಿ ಎಲ್ಲೋ ಯಾವುದೋ ದೇಶದಲ್ಲಿ ಯಾವುದೋ ಒಂದು ಇದರಲ್ಲಿ ದಿಸ್ ಪರ್ಟಿಕ್ಯುಲರ್ ಸರ್ವರ್ ವಿಲ್ ಬಿ ದೇರ್. ಸರ್ವರ್ಗೆ ಪಾಯಿಂಟ್ ಆಗಿರುತ್ತೆ, ಇದು ಡೊಮೈನ್ ನೇಮ್, ಇದು images.pixels.com ಅಂತ. ಸೊ ಇದು ಅಲ್ಲಿಗೆ ಪಾಯಿಂಟ್ ಆಗಿರುತ್ತೆ. ಸೊ ಅಲ್ಲಿ ಆ ಮಷೀನ್ ಒಳಗಡೆ ಏನಿರುತ್ತೆ, kakaroto.jpg ಅಂದ್ಬಿಟ್ಟು ಒಂದು ಫೋಟೋ ಇರುತ್ತೆ. ಸೊ ಅಲ್ಲಿ ಫೋಟೋ ನಾವು ಆಕ್ಸೆಸ್ ಮಾಡ್ತಾ ಇದ್ವಿ. ಸೊ ದಟ್ ಈಸ್ ದ ಅಬ್ಸಲ್ಯೂಟ್ ಪಾತ್. ಆರ್ ಗೆಟಿಂಗ್ ಮೀ? ಏನಾದ್ರು ಡೌಟ್ ಇದ್ರೆ ಕೇಳಿ ಆರಾಮಾಗಿ ಇವಾಗ್ಲೇನೆ. ಓಕೆ, ಸೊ ವೆನ್ ಐ ಗೋ ಅಂಡ್ ರಿಫ್ರೆಶ್ ದಿಸ್ ಒನ್, ಬಂತು ನೋಡಿ ಇಲ್ಲಿ. ಸೊ ದಿಸ್ ಇಸ್ ದ ಅಬ್ಸಲ್ಯೂಟ್ ಇಮೇಜ್. ಐ ಸೆಟ್ ದ ವಿಡ್ತ್ ಅಂಡ್ ದ height of the flower, so it has become small. Okay, so now you can ask me the next thing, that is the absolute path. What is the relative path? Relative path is something where this is your tutorial.html. okay, this is the file which is there in your ellide nimde machine alli ide, nimde computer alli ide. So ಇಲ್ಲೊಂದು ಫೋಟೋ ಇದೆ ನೋಡಿ, ಇಲ್ಲಿ ಯಾವುದಿದು, ಬಿಸ್ನೆಸ್ ಲೋಗೋ ಇಮೇಜ್ 1.jpg ಅಂತೇನೋ ಇದೆ ಇಲ್ಲಿ. ಅದನ್ನು ಕಾಪಿ ಮಾಡ್ತೀನಿ ನಾನೀಗ. ಸೊ ರಿಲೇಟಿವ್ ಪಾತ್ ಅಂದ್ರೆ ಈ ಫೈಲ್ಗೆ ಇಲ್ಲೇ ರಿಲೇಟ್ ಆಗಿದೆ ಅದು. ಸೊ ವಾಟ್ ಐ ಕ್ಯಾನ್ ಡೂ ಇಸ್, ಐ ಕ್ಯಾನ್ ಗೋ ಹಿಯರ್, same thing I'll do. img src is equal to, I'll give the relative path .jpg. That means this image is inside this machine only. This is the relative path. Okay, image is inside this machine system. Okay, I'll save it. File, save. Simple. Top one is the relative, top one is the absolute path, bottom one is the relative path. ಕಾಣಿಸ್ತಾ ಇಲ್ಲ ಅಂದ್ರೆ ಹೇಳಿ, ನಾನು ಫಾಂಟ್ ದೊಡ್ಡದು ಮಾಡ್ತೀನಿ. ಕಾಣಿಸ್ತಾ ಇಲ್ಲ ತಾನೆ? ಕಾಣಿಸ್ತಾ ಇದೆ ಸರ್. ಚಿಕ್ಕದಾಗೋಯ್ತು ಸರ್. ಲೊಕೇಶನ್ ಏನ್ ಹಾಕೋದು ಬೇಡವಾ? ರಿಲೇಟಿವ್ ಪಾತ್ ಲೊಕೇಶನ್ ಬೇಕಾಗಿಲ್ಲ. ಓಕೆ ಸರ್, ಏನಾದ್ರು ಇಮೇಜ್ ಡೆಸ್ಕ್ಟಾಪ್ ನಲ್ಲಿ ಇದ್ರು ಲೊಕೇಶನ್ ಏನ್ ಬೇಡವಾ? ಹಾ, that depends on which folder your file is there. See, this tutorial.html is inside the downloads or any folder. Downloads ಅಂತ ಒಂದು ಫೋಲ್ಡರ್ ಇದೆ ಅಷ್ಟೇ. ಆ ಫೋಲ್ಡರ್ ಒಳಗಡೆನೆ ನಿಮ್ಗೆ ಇಮೇಜ್ ಇತ್ತು ಅಂದ್ರೆ, see business logo image ಇದೆಯಲ್ಲ, this is inside this folder itself. Then you don't have to give the path. I didn't give the path. It is directly business logo html1.jpg.
Suppose this particular business logo is outside the download folder. Okay. ಈ folder ಇಂದ ಆಚೆ ಇತ್ತು ಅಂತ ಇಟ್ಕೊಳ್ಳಿ. I'll show you one example. ಅವಾಗ ಸ್ಲಾಶ್ ಅಂತ ಹಾಕ್ಬಿಟ್ಟು ಆ ಫೈಲ್ ನ ತಗೋಬೇಕಾಗುತ್ತೆ ನೀವು. ಓಕೆ. I'll do is file, new folder. Example is the name of the folder. Okay. Inside this folder, I'm going to put the tutorials.html. I'll come back here. Okay. And I will close this one. Idana close maadutine. I'll go back here. See, in this folder, ee folder olagade image illa. Gamanisi. Okay. And name ಮಾಡ್ತೀನಿ ಈಗ ಅಂದ್ರೆ ಈ ಫೈಲ್ ನು ಕ್ಲೋಸ್ ಮಾಡ್ತೀನಿ ಯಾಕಂದ್ರೆ ಇದು ಬೇರೆ ಪಾತ್ ಅಲ್ಲಿ ಇದೆ. ಓಕೆ. ಸೊ ಈ ಫೋಲ್ಡರ್ ಇದೆಯಲ್ಲ, ಈ ಫೋಲ್ಡರ್ ಅಲ್ಲಿ ಇಮೇಜ್ ಇಲ್ಲ. ಸೊ when I try to open this one, just see what happens. I double click this one. ಇದು ಕಾಣಿಸ್ತು, rows ಕಾಣಿಸ್ತು, because rows is having the absolute path. Okay. So that's the reason it was able to show. But the second one, you see, there is nothing here because the image is not inside the folder. Okay, what I'll do is I'll go back here, right click, open it. I'll open Visual Studio Code. Okay, so it is not opening. So there is something called slash operand. File, save all. ಬರ್ತಾ ಇಲ್ಲ, ಇದು ಸ್ಲಾಶ್ ಹಾಕಿದೀವಲ್ವಾ. ಇಮೇಜಸ್ ಸ್ಲಾಶ್, it's a relative path. Yeah, I've given downloads. Okay. File, save. Is a problem. So when you observe this, you can see the image. Can you see the image? So what I did is, this is the absolute path. The rows one is the absolute path, which you are seeing. HTTPS, images, pixel, photo and all. But the second one, what I did, I added 2 dots and slash. The 2 dot and slash, what it will do is, if this is your folder, which is this folder, this is the
example folder, correct? This is the example folder, okay? Your file is inside the example folder, but where is the image? The image is outside this particular folder. That means it is there here, correct? So in order to reach there, we should give the tag as .. Then it will go outside the folder and search for the business logo image, and then it will show it. Okay, are you getting me? Okay, if it is inside the same folder, you don't have to give this one .. Okay, so that is the way you should get the image. So for now, try to remember and try to understand that image is inside the folder itself. Okay, then you should do it. So let's try one more thing. Okay, let's do some more example to understand the slash and all. So inside this one, I'll create one more folder called images. Okay, in this images, I'm going to put one more separate image. Okay, what is this? Okay, there is one more Coca-Cola. So we'll take this one. We'll come back here. So this is third one. Okay. IMG SRC is equal to, I told you I have 4 images inside the folder called images slash, I'll do control V. Okay. And then I'll tell this is the image inside images folder. Okay. Then I'll save on. So then I'll come back here and I'll click on refresh. So still it did not come here. So what we'll do is we'll go back here. We'll see the example, images. There's nothing, correct? Are you getting me? So that is blank. That's why it is not coming anything. So I'll go to downloads folder. I'll copy this image. Okay. Copy. And I'll come back to the example. I'll go to images. I'll paste the item here. Okay. Then I'll go here. Then I'll refresh the page. See, now I can see this is the image inside the images folder. So there are 3 things you learned today. One is the absolute path. One is the 2 things are the relative path. This is also relative path and this is also relative path. How this is different from this one? Here the image is outside the folder of the HTML file. But here there is a inside the folder of the HTML file. So that is the difference here. So that is how it has been shown here. So if it is inside, write the folder name and then the image name. If it is outside, you just have to put .. So this you need to keep it in mind. Okay, because this kind of adjustments you may have to do in lot of places. Okay, but this is the basic thing you need to understand. ಗೊತ್ತಾಯ್ತಾ ಎಲ್ಲರಿಗೂ? any doubt ಇದೆಯಾ? Yes, sir. ಗೊತ್ತಾಯ್ತು. ಬಿಕಾಸ್ ಇದನ್ನ ಕಾಮನ್ ಆಗಿ ಯೂಸ್ ಮಾಡ್ತಾನೆ ಇರ್ತೀವಿ ನಾವು. ಇನ್ನೊಂದು ಈ ಅಟ್ರಿಬ್ಯೂಟ್ ಹೇಗೆ ಮಾಡೋದು ಅಂತ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ ಸಾಕು. ಓಕೆ, ಕಮ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್ ಕ್ವಿಕ್ಲಿ. ಮಿಕ್ಕಿದೆಲ್ಲ ಈಸಿ ಇದೆ. ಇಮೇಜ್ ಸೋರ್ಸ್ ನೋಡಿದ್ವಿ. ಆಲ್ಟ್ ಅಂತ ಇದೆ. ಆಲ್ಟ್ ಐ ಟೋಲ್ ಯು ಆಲ್ಟರ್ನೇಟಿವ್. ಲೈಕ್ ಇಫ್ ಯು ನಾಟ್ ಇಫ್ ದ ಇಮೇಜ್ ಇಸ್ ನಾಟ್ ಡಿಸ್ಪ್ಲೇಡ್, ದಟ್ ಮೆಸೇಜ್ ವಿಲ್ ಬಿ ಡಿಸ್ಪ್ಲೇಡ್ ಅಷ್ಟೇ. ಲಾಸ್ಟ್ ವೀಕ್ ಇದು ನೋಡಿದ್ವಿ ನಾವು. Yeah, this is the alt, same thing. Style attribute. This is a very important one. The style attribute, before we move to the something called the cascaded style sheet, we need to understand what is the style attribute. So it will be very helpful for you. Again, I told P is the element. Style will become the attribute. That means it will talk more about the P. Sir, image middle alignment. There is something called, we can have an alignment. Everything we can do it in the style. Okay, so that's what you're going to do it now. Okay, so style is something which we are going to, it's attribute which we are going to put it for the element. Okay, let us copy this one. Style color is equal to right. So we'll come back here. So what I have written, this I have written in a P tag. Okay, so I'll take this one.
I've taken the second line. What I'm going to do, I'm going to add the style. Okay. So always remember, this is the very common thing you're going to use across your application. Style tag. It's very important. Okay. So style attribute is martivi. Obviously, style is equal to, it will start with. Whenever there is equal to, there should be some value. So this whole thing is the value. Color is equal to red, something and all is there, right? Double Okay, so color colon red bandide. So this means whatever the p tag is holding, what the p tag is holding, p tag ಅಲ್ಲಿ ಏನು ಇಟ್ಕೊಂಡಿದೆ ಅದು ಈ ಟೆಕ್ಸ್ಟ್ ನ ಇಟ್ಕೊಂಡಿದೆ. ಓಕೆ, ಈ ಟೆಕ್ಸ್ಟ್ ಯಾವ ಕಲರ್ ಅಲ್ಲಿ ಆಗುತ್ತದೋ ರೆಡ್ ಕಲರ್ ಅಲ್ಲಿ ಆಗುತ್ತೆ ಅಂತ ಹೇಳುತ್ತೆ. ಸೊ ವಿಲ್ ಟ್ರೈ ಇಟ್. ಫೈಲ್, ಸೇವ್, ವಿಲ್ ಕಮ್ ಬ್ಯಾಕ್ ಟು ಅವರ್ ಪೇಜ್ tutorial.html. I refresh. Are you seeing it? ಕಾಣಿಸ್ತಾ ಇದೆಯಾ? Yes, sir. Yes, sir. So this attribute, style attribute, is very important thing. Inside this style attribute, we can do lot of things. Style attribute ಎಷ್ಟೊಂದು ಕೆಲಸಗಳು ಮಾಡಬಹುದು. Like font color change ಮಾಡಬಹುದು, font alignment change ಮಾಡಬಹುದು, font type change ಮಾಡಬಹುದು, ಬೇರೆ ಬೇರೆ fonts ನ ಹಾಕಬಹುದು. ಓಕೆ, ಅದರದ್ದು width, height ಸೆಟ್ ಮಾಡಬಹುದು, boldness ಸೆಟ್ ಮಾಡಬಹುದು. Almost lot of things we can do it in the style tag. Okay, so we're going to learn more about the style tag in coming classes, but right now we understand there is something called style. ಮುಂದೆ ನೋಡೋಣ ಆ ಸ್ಟೈಲ್ ಯೂಸ್ ಮಾಡ್ಕೊಂಡು ಏನು ಮಾಡಬಹುದು ಅಂತ. ಬಟ್ ನಿಮ್ಮ ಮನಸ್ಸಲ್ಲಿ ಸ್ಟೈಲ್ ಅನ್ನೋದೊಂದು ಆಟ್ರಿಬ್ಯೂಟ್ ಇದೆ ಅಂದ್ಬಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಎಕ್ಸಾಂಪಲ್ ತೋರಿಸ್ತಾ ಇಲ್ಲ ಇಲ್ಲಿ. ಎನಿವೇ ಇಟ್ಸ್ ಗೋಯಿಂಗ್ ಟು ಕಮ್ ಇನ್ ದ future classes, but remember there is something called style. ಅಷ್ಟೇ, ಸಿಂಪಲ್. ಓಕೆ, ಈ ಸ್ಟೈಲ್ ನೀವು ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಯಾವುದೇ ಎಲಿಮೆಂಟ್ ಇರುತ್ತಲ್ಲ ಅದಕ್ಕೆ ನೀವು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ವಿ ಗೋಯಿಂಗ್ ಟು ಕಮ್ ಬ್ಯಾಕ್ ಹಿಯರ್. ಯಾ, ಸೊ ಪಿಗೆ ಸ್ಟೈಲ್ ಆ್ಯಡ್ ಮಾಡಿದ್ದಾನೆ, ರೆಡ್ ಹಾಕಿದ್ದಾನೆ, ನಾವು ರೆಡ್ ನೋಡಿದ್ವಿ ಅಷ್ಟೇ. ನೆಕ್ಸ್ಟ್ ಇಸ್ ದ ಲ್ಯಾಂಗ್ವೇಜ್ ಟ್ಯಾಗ್. ಈ ಲ್ಯಾಂಗ್ವೇಜ್ ಟ್ಯಾಗ್ ಎಲ್ಲಿ ಯೂಸ್ ಆಗುತ್ತೆ ನೋಡಿ, ಇಲ್ಲಿ HTMLಗೆ ಲ್ಯಾಂಗ್ವೇಜ್ ಟ್ಯಾಗ್ ಅಂತ ಬರುತ್ತೆ. ಸೊ ರೈಟ್ ನಾವು ನೋಡ್ತಿರೋದೆಲ್ಲ ಇಂಗ್ಲೀಷಲ್ಲೇ ಇದೆ. ಓಕೆ, ನಾವು ನೋಡ್ತಿರೋ ವೆಬ್ಸೈಟು, ನಾವು ನೋಡ್ತಿರೋದೆಲ್ಲ ಇಂಗ್ಲೀಷ್ ಇರುತ್ತೆ. ಬಟ್ ಕೆಲವೊಂದು ವೆಬ್ಸೈಟ್ ಇರುತ್ತೆ, ಅದ್ರ ಲ್ಯಾಂಗ್ವೇಜ್ ಬೇರೆ ಡಿಫ್ರೆಂಟ್ ಲ್ಯಾಂಗ್ವೇಜ್ ಇರ್ತದೆ. ಫ್ರೆಂಚ್ ಇರುತ್ತೆ, ಇಲ್ಲಾಂದ್ರೆ ಜಾಪನೀಸ್ ಇರುತ್ತೆ, ಆಮೇಲೆ ಅರಾಬಿಕ್ ಇರುತ್ತೆ. ಸೊ ಅವಾಗ ಬ್ರೌಸರ್ಗೆ ಹೇಳುತ್ತೆ ಫಸ್ಟು, ಅಂದರೆ ದಿಸ್ ಇಸ್ ಯುವರ್ HTML ಫೈಲ್, ಅಂದರೆ ಇದನ್ನ ರೆಂಡರ್ ಮಾಡಬೇಕು ಅಂದರೆ, ಅದನ್ನ ಪ್ರಿಂಟ್ ಮಾಡಬೇಕು ಅಂದರೆ ಬ್ರೌಸರಲ್ಲಿ ಫಸ್ಟ್ ಬ್ರೌಸರ್ಗೆ ಹೇಳುತ್ತೆ, ನೋಡಪ್ಪ ನನ್ನ ಹತ್ರ ಇರೋ ಕಂಟೆಂಟು, ನನ್ನ ಬಾಡಿ ಇರೋ ಕಂಟೆಂಟು ಇಂಗ್ಲೀಷಲ್ಲಿದೆ ಅಂತ ಫಸ್ಟೇ ಹೇಳುತ್ತೆ. ಆ ಬ್ರೌಸರ್ ಪ್ರಿಪೇರ್ ಆಗಿಬಿಡುತ್ತೆ. ಓ, ಇಲ್ಲಿ ಬರ್ತಾ ಇರೋ ಕಂಟೆಂಟ್ ಎಲ್ಲ ಯಾವ ಕಂಟೆಂಟು, ಇಂಗ್ಲೀಷ್ ಕಂಟೆಂಟ್ ಪ್ರಿಪೇರ್ ಆಗಿಬಿಡುತ್ತೆ. ಪ್ರಿಪೇರ್ ಆಗಿಬಿಟ್ಟು ಆ ಪ್ರಕಾರ ಅದನ್ನ ರೆಂಡರ್ ಮಾಡುತ್ತೆ. ಸೊ ಯಾವ ಲ್ಯಾಂಗ್ವೇಜಲ್ಲಿ ಇಂತ ಇದೆ ಅಂತ ಹೇಳಲಿಕ್ಕೋಸ್ಕರ ಈ ಟ್ಯಾಗ್ ಅಷ್ಟೇ, ಈ ಆಟ್ರಿಬ್ಯೂಟ್. ಸೊ ದಿಸ್ ಲ್ಯಾಂಗ್ವೇಜ್ ಆಟ್ರಿಬ್ಯೂಟ್ ಇಸ್ ಟು ಟೆಲ್ HTML ಕಂಟೆಂಟ್ ಯಾವುದ್ರಲ್ಲಿ ಇರುತ್ತೆ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಅದರಲ್ಲಿ ಇಂಗ್ಲೀಷಲ್ಲಿ ಎರಡೆರಡು ಥರ ಇದೆ. ಒಂದು ಇಂಗ್ಲೀಷು US ಒಂದು ಬೇರೆ ಇದೆ, ಇಂಗ್ಲೀಷು ಯಾವುದು ಇನ್ಯಾವ್ರಿದೆ, UK ಒಂದು ಬೇರೆ ಇದೆ, ಆ ಥರ ಎಲ್ಲ ಇದೆ. ಹಾಂ, ಯುನೈಟೆಡ್ ಕಿಂಗ್ಡಮ್ ಬೇರೆ ಇದೆ. ಸೊ ಅದಕ್ಕೋಸ್ಕರ EN-US ಅಂತ ಬರುತ್ತೆ, ಎಲ್ಲ ಬರುತ್ತೆ. ಸೊ ಬಟ್ ತಿಳ್ಕೊಂಡಿರಿ ಏನು ಅಂದ್ಬಿಟ್ಟು ಸದ್ಯಕ್ಕೆ. ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ದಟ್ ಒನ್ ಮಚ್ ರೈಟ್ ನೌ. ವಿ ಆರ್ ಜಸ್ಟ್ ಲುಕಿಂಗ್ ಓನ್ಲಿ ಫಾರ್ ದ ಇಂಗ್ಲೀಷ್. ಓಕೆ, ಟೈಟಲ್ ಮೊನ್ನೆ ನೋಡಿದ್ರಲ್ಲ, ಟೈಟಲ್ ಅಟ್ರಿಬ್ಯೂಟ್. ಓಕೆ, href ಇದೆ, ಟೈಟಲ್ ಆಯಿತು. ಓಕೆ, ಇನ್ನೇನಿಲ್ಲ, ಚಾಪ್ಟರ್ ಸಮ್ಮರಿ. ಸೊ ವಾಟ್ ವಿ ಲರ್ನ್, all the HTML elements have the attributes. The href attribute of anchor tag A specifies the URL of the page the link goes to. Correct ತಾನೆ? href ಹಾಕಿದ್ರೆ ಅದಕ್ಕೆ ನಾವು URL ಕೊಡಲೇಬೇಕು. src attribute of the image specify the path of the image. Path ಅಂದ್ರೆ ಎಲ್ಲಿದೆ ಅಂದ್ಬಿಟ್ಟು.
So we learned about two paths. What are the two paths? Absolute path, relative path. Very good. Absolute ಅಂದ್ರೆ ಡೈರೆಕ್ಟ್ ನಮ್ಮ ಮನೇಲಿ ಇರಲ್ಲ, ಬೇರೆ ಮನೇಲಿ ಇರುತ್ತೆ, ಬೇರೆ ಸರ್ವರ್ ಅಲ್ಲಿ ಇರುತ್ತೆ. ಸೊ ಅದು ಫುಲ್ ಸ್ಟೋರಿ ಬರೀಬೇಕು. http:// ಅದು ಬರೆದ್ಬಿಟ್ಟು ಆ ಸರ್ವರ್ ಹೆಸರು ಬರೆದ್ಬಿಟ್ಟು ಆ ಫೋಲ್ಡರ್ ಹೆಸರು ಬರೆದ್ಬಿಟ್ಟು ಆಮೇಲೆ ಇಮೇಜ್ ಬರೀಬೇಕು, ಆಮೇಲೆ ಅದನ್ನ ಆಕ್ಸೆಸ್ ಮಾಡಬೇಕು. ರಿಲೇಟಿವ್ ಅನ್ನೇ ನಮ್ಮ ಮನೇಲಿ ಇರುತ್ತಾನೆ, ನಮ್ಮ ಮಷೀನಲ್ಲೇ ಆ ಇಮೇಜ್ ಇರುತ್ತೆ, ಹಂಗೆ ತೋರಿಸ್ಬೋದು. ಫೈನ್. ನೆಕ್ಸ್ಟ್ ಇಸ್ ವಿಡ್ತ್ ಹೈಟ್ ನೋಡಿದ್ವಿ, ಆಯ್ತಾ. ಆಮೇಲೆ ಆಲ್ ಟ್ಯಾಗ್ ನೋಡಿದ್ವಿ, ಅಂದ್ರೆ ಈ ಅಕಸ್ಮಾತ್ ಇಮೇಜ್ ಇರಲಿಲ್ಲ ಅಂದ್ರೆ ಅಲ್ಲಿ ಟೆಕ್ಸ್ಟ್ ಡಿಸ್ಪ್ಲೇ ಮಾಡಲಿಕ್ಕೆ ಆಲ್ ಟ್ಯಾಗ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿ ಸಾ ವಾಸ್ ದ ಸ್ಟೈಲ್ attribute. Style attributes, we can use it to change the color, font, size, and many more. Okay, there are a lot of things we can do with the style attribute. And something called lang we saw. Lang is something we will tell the browser, see, look, the content is belong to the English or Arabic or Korean or Japanese, whatever it is. ಸೊ ಅದನ್ನು ಮುಂಚೆನೇ ಹೇಳ್ಬಿಡುತ್ತೆ ಅದಕ್ಕೆ ನಿಮ್ಮ ಬ್ರೌಸರ್ಗೆ, ಅದಕ್ಕೆ ತಕ್ಕಂಗೆ ನಿಮ್ಮ ಬ್ರೌಸರ್ ಪ್ರಿಪೇರ್ ಆಗುತ್ತೆ ಡಿಸ್ಪ್ಲೇ ಮಾಡಲಿಕ್ಕೆ. ಟೈಟಲ್ ಟ್ಯಾಗ್ ನೋಡಿದೀವಿ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಕೆಲವೊಂದೆಲ್ಲ ಸಿಂಪಲ್ ಗೊತ್ತಿರೋದು ಇದೆ, ನಾನು ಫಾಸ್ಟಾಗಿ ಹಂಗೆ ಹೊರಟೋಗ್ಬಿಡ್ತೀನಿ. ಇದನ್ನ ನೋಡಿದ್ವಿ ಅವತ್ತು, ಹೆಡಿಂಗ್ ಟ್ಯಾಗ್. ಡಿಫ್ರೆಂಟ್ ಸೈಜಸ್ ಹೆಡಿಂಗ್ ಇರುತ್ತೆ. ಹೆಡಿಂಗ್ ಅಲ್ಲಿ H1 ಅಂತ ಬಂದ್ರೆ ದೊಡ್ಡದು ಬರುತ್ತೆ, H6 ಅಂತ ಬಂದ್ರೆ ಚಿಕ್ಕದಾಗಿ ಬರುತ್ತೆ, ಗೊತ್ತಾಯ್ತಲ್ವಾ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡಿಂಗ್ ಇದು, H1, H2, H3, H4, H5. ಸೊ ನೀವೇನಾದ್ರು ಕಂಟೆಂಟ್ ಬರೋದು, ಇವಾಗ ಈ ಪೇಜ್ ನೋಡ್ತಾ ಇದ್ದೀರಾ ನೀವು ತಾನೆ, ಈ ಪೇಜ್ ನೋಡ್ತಾ ಇರ್ಬೇಕಾದ್ರೆ ಇದೊಂದು ಡಿಫ್ರೆಂಟ್ ಸೈಜಲ್ಲಿ ಇದೆ, ಇದೊಂದು ಡಿಫ್ರೆಂಟ್ ಸೈಜಲ್ಲಿ ಇದೆ. ಓಕೆ, ನಿಮಗೆ ಹೋಗ್ಬಿಟ್ಟು ಇದನ್ನ ಸೈಜ್ ಯಾವುದು ಅಂತ ಹುಡ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ H2 ಅಂತ ಹಾಕ್ಬಿಟ್ಟು HTML ಹೆಡಿಂಗ್ಸ್ ಅಂತ ಹಾಕ್ಬಿಟ್ರೆ ಸೈಜ್ ಬಂದ್ಬಿಡುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಹೋಗ್ತೀನಿ, Ctrl+C ತೊಗೊಳ್ತೀನಿ, ನಮ್ಮ ಪೇಜಿಗೆ ಬರೋಣ, ಎಲ್ಲ ಟ್ರೈ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಬಾಡಿಯಲ್ಲಿ ಹೋಗ್ಬಿಟ್ಟು Ctrl+V ಅಂತ ಹಾಕ್ಬಿಟ್ಟು ಹೆಡಿಂಗ್ 2 ಅಂತ ಹಾಕ್ತೀನಿ, ಫೈಲ್, ಸೇವ್ ಆಲ್. ಇನ್ನೊಂದು ಲಾಸ್ಟ್ ವೀಕ್ ನೋಡಿದ್ವಿ, ಯಾವ್ದು ನೋಡಿದ್ವಿ, BR ಟ್ಯಾಗ್ ನೋಡಿದ್ವಿ, ಹಾಕ್ಲೇ ಇರತ್ತ, BR ಹಾಕೋಣ, ಫೈಲ್, ಸೇವ್ ಆಲ್. Then I'll come back here, Chrome, tutorial, refresh. ಬಂತು ತಾನೆ ಹೆಡಿಂಗ್, ಒಂದು ಪರ್ಟಿಕ್ಯುಲರ್ ಸೈಜಲ್ಲಿ ಬಂತು ತಾನೆ. ಸೊ ಅದನ್ನ ಸ್ಟ್ಯಾಂಡರ್ಡ್ ಮಾಡಿ ಇಟ್ಬಿಟ್ಟಿದ್ದಾರೆ, H1, H2, H3, H1 ಅಂತ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ ಸೈಜ್ ಬೇಕಾಗುತ್ತೆ ಅನ್ನೋ ಅನ್ಸಲ್ಲಿದ್ರೆ ಆ ಪರ್ಟಿಕ್ಯುಲರ್ ನಂಬರ್ ಹಾಕ್ಬಿಟ್ರೆ ಆ ಹೆಡಿಂಗ್ ಬಂದ್ಬಿಡುತ್ತೆ. ಓಕೆ, ಸೊ ಆ ಥರ ಇಮೇಜ್ ಬಂದ್ಬಿಡ್ತಿಲ್ಲ, ಅಯ್ಯೋ ರೆಂಡರ್ ಆಯ್ತು ಇಲ್ಲಿ. ಫೈನ್, ದಿಸ್ ಇಸ್ ಒನ್. ನೆಕ್ಸ್ಟ್ ಒನ್ ಇಸ್ ದ, ಇಲ್ಲಿ ಓದಿ ನಾವು ಹೆಡಿಂಗ್ಸ್ ಆಯಿತು. ಹೆಡಿಂಗ್ಸ್ ಆದಮೇಲೆ ಹೆಡಿಂಗ್ಸ್ ಆರ್ ಇಂಪಾರ್ಟೆಂಟ್. H2, H3 ಬಿಗರ್ ಇತ್ತು ಅಂದರೆ HTML H1 ಸೈಜ್ ಅಂತ ಹೇಳ್ತಾರೆ. ಅದಕ್ಕೂ ನೀವು ಅಟ್ರಿಬ್ಯೂಟ್ ಕೊಡ್ಬೋದು ಅಂತ ಹೇಳ್ತಾರೆ. ಅಂದರೆ ಹೆಡಿಂಗ್ ಈಚ್ HTML ಡಿಫಾಲ್ಟ್ ಸೈಜ್ ಬರುತ್ತೆ, ಅವಾಗ ತೋರಿಸಿದ್ನಲ್ಲ 1 2 3 4 5 6 ಡಿಫಾಲ್ಟ್ ಸೈಜಲ್ಲಿ ಬರುತ್ತೆ. ಬಟ್ ನೀವೇನಾದರೂ ಅದನ್ನ ಜಾಸ್ತಿ ಮಾಡಬೇಕು ಅಂದರೆ ನೀವು ಅದಕ್ಕೆ ಯೂಸ್ ಮಾಡ್ಬೋದು, ಫಾಂಟ್ ಸೈಜ್ನ ಯೂಸ್ ಮಾಡಿದ್ರೆ ದೊಡ್ಡದಾಗುತ್ತೆ. ಆಯ್ತಾ, ಚೆಕ್ ಮಾಡೋಣ. ನೋಡಿ, ಸ್ಟೈಲ್ ಟ್ಯಾಗು ಹೇಗೆ ಯೂಸ್ಫುಲ್. ಓಕೆ, ಇಲ್ಲಿ H1 ಟ್ಯಾಗ್ ಇವಾಗ ಏನು ಮಾಡ್ತಾ ಇದ್ದೇನೆ, H1 ಟ್ಯಾಗ್ಗೆ ಸ್ಟೈಲ್ ಆ್ಯಡ್ ಮಾಡ್ತಾ ಇದ್ದೀನಿ, ಅಟ್ರಿಬ್ಯೂಟು. ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ 60 ಪಿಕ್ಸೆಲ್ ಸೈಜ್ ಬೇಕು ಅಂತ ಹೇಳ್ತಾ ಇದ್ದೀನಿ, ಯಾವುದಕ್ಕೆ, ಹೆಡಿಂಗ್ ಟ್ಯಾಗ್ಗೆ. ಸೊ ಆಸ್ ಯೂಶುವಲ್ ಐ ವಿಲ್ ಸೇವ್, ಐ ವಿಲ್ ಗೋ ಬ್ಯಾಕ್ ಹಿಯರ್ ಅಂಡ್ ಐ ವಿಲ್ ಟೆಲ್ ರಿಫ್ರೆಶ್. ಏನಾಯ್ತು, 60 ಪಿಕ್ಸೆಲ್ ಅನ್ನೋದಕ್ಕೆ ದೊಡ್ಡದಾಗಿ ಕಾಣ್ತಾ ಇದೆ. ನಾನು ಬರ್ತೀನಿ ವಾಪಸ್ಸು, ಈ ಸ್ಟೈಲ್ನ ತೆಗೆದಾಕ್ತೀನಿ ನೋಡಿ, ಕಮಾಂಡ್ X, ಸ್ಟೈಲ್ನ ತೆಗೆದಾಕಿದೆ. ಓಕೆ, ಐ ವಿಲ್ ಸೇವ್ ಇಟ್. ಅಬ್ಸರ್ವ್ ಮಾಡಿ, ಸೊ ದಿಸ್ ಇಸ್ ವಿತ್ ಸ್ಟೈಲ್ 60 ಪಿಕ್ಸೆಲ್ ಸೈಜಲ್ಲಿ ಇತ್ತು. ಇವಾಗ ನಾನು ಏನು ಮಾಡ್ತೀನಿ, ಅದನ್ನು ರಿಫ್ರೆಶ್ ಮಾಡ್ತೀನಿ. ಏನಾಯ್ತು, ರಿಡ್ಯೂಸ್ ಆಯಿತು. ಅಂದರೆ H1 ಆ್ಯಕ್ಚುಯಲ್ ಸೈಜು ಇದು, H1 ಡಿಫಾಲ್ಟ್ ಸೈಜು ಇದು. ನೀವು ಇನ್ನೂ ಅದನ್ನು ಜಾಸ್ತಿ ಮಾಡಬೇಕು ಅಂದರೆ ವಾಟ್ ಯು ಕ್ಯಾನ್ ಡೂ ಇಸ್, ಯು ಕ್ಯಾನ್ ಗೋ ಆ್ಯಂಡ್ ಆ್ಯಡ್ ದ Style. So slowly you try to understand what style will do. Okay, there are a lot of places where you can use this style attribute and make the things look different. ಯಾವುದೇ ಒಂದು ವಸ್ತು ಇರುತ್ತಲ್ಲ, ಲೈಕ್ P ಟ್ಯಾಗು, ಇಮೇಜು, H1, ಅದನ್ನು ಡಿಫ್ರೆಂಟ್ ಆಗಿ ಮಾಡಬೇಕು ಅಂದರೆ, ನೋಡಬೇಕು ಅಂದರೆ, ಕಾಣಿಸ್ಬೇಕು ಅಂದರೆ, ಯು ಕ್ಯಾನ್ ಯೂಸ್ ದ
style tag. Got it? That's all. There's nothing much in that one. Simple. So HTML exercise submit the answer. Okay. Use the correct HTML tag to add the heading with the text London. ಏನ್ ಮಾಡ್ಬೋದು ಇಲ್ಲಿ? ಏನ್ ಮಾಡ್ಲೆ? ಯಾವ ಟ್ಯಾಗ್ ಯೂಸ್ ಮಾಡ್ಲೆ? ಲಂಡನ್ ಅಂತ ಒಂದು ಹೆಡಿಂಗ್ ಬೇಕಂತ ಅವ್ರಿಗೆ. ಸೊ ಅದಕ್ಕೆ ಯಾವ ಟ್ಯಾಗ್ ಯೂಸ್ ಮಾಡ್ಬೋದು? ಹೆಡಿಂಗ್ ಟ್ಯಾಗ್ ಏನು ಯೂಸ್ ಮಾಡಲಿಲ್ಲ ಅದಕ್ಕೆ? H1. ಆಯ್ತು, H1 ಮಾಡ್ತೀನಿ ಅಷ್ಟೇ. ಇಲ್ಲಿ ಹೋಗ್ಬಿಟ್ಟು /H1. ಇವೆಲ್ಲ ಸಿಂಪಲ್ ಥಿಂಗ್ಸ್ ನಿಮ್ಮ ಮೊಬೈಲಲ್ಲೂ ಟ್ರೈ ಮಾಡ್ಬೋದು. ಚೋಟ ಇದೆ, ಜಾಸ್ತಿ ಟೈಪ್ ಮಾಡೋದೇ ಇರಲ್ಲ. ಓಕೆ, ಈ ವೆಬ್ಸೈಟ್ ಓಪನ್ ಮಾಡಿಕೊಂಡು ಒಂದೊಂದು ಕ್ಲಾಸ್ ಹೋಗ್ಬಿಟ್ಟು ನೀವೇ ಟೈಪ್ ಮಾಡಿ ನೀವೇ ಸಬ್ಮಿಟ್ ಆನ್ಸರ್ ಮಾಡಿದ್ರೆ ನೀವೇ ಕಲ್ತಂಗಾಗುತ್ತೆ. ಸಬ್ಮಿಟ್ ಆನ್ಸರ್ ಯೂಸ್ ಕರೆಕ್ಟ್ ಫಾರ್ಮ್ ಆಫ್ ದ ಲಂಡನ್. ಸಬ್ಮಿಟ್ ಆನ್ಸರ್ ಕರೆಕ್ಟ್ ಅಲ್ವಾ? ಆ ಥರ ಅವ್ರದ್ದು ಎಕ್ಸಸೈಸ್ ಇರುತ್ತೆ, ಕಲ್ತ್ಕೊಳ್ಳೋದಿರುತ್ತೆ, ಎಲ್ಲ ಇರುತ್ತೆ ಇದರಲ್ಲಿ. ಅಂದರೆ ಅವ್ರದ್ದು ಸೆಲ್ಫ್ ಹೆಲ್ಪ್ ಅದೊಂದು ಲಿಂಕ್ ಇರುತ್ತೆ ಇದರಲ್ಲಿ. ಆ ಲಿಂಕಲ್ಲಿ ಹೋಗ್ಬಿಟ್ಟು ಕಲ್ತ್ಕೋಬೋದು. ಬನ್ನಿ ಎಕ್ಸಸೈಸ್ 2 ಏನಿದೆ ನೋಡೋಣ. ಆ್ಯಡ್ 6 ಹೆಡ್ಡಿಂಗ್ಸ್ ಟು ದ ಡಾಕ್ಯುಮೆಂಟ್ ವಿತ್ ದ ಟೈಟಲ್ ಹಲೋ. ಅಂದರೆ H1, H2, H3, H4 ಇತ್ತಲ್ಲ, ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಇವೆಲ್ಲ ಟ್ರೈ ಮಾಡಿ ಆಯಿತಾ? ಟ್ರೈ ಮಾಡಿ ಅದರದ್ದು ಸಬ್ಮಿಟ್ ಆನ್ಸರ್ ಮಾಡಿದ್ರೆ ಔಟ್ಪುಟ್ ಕಾಣಿಸುತ್ತೆ. ನೀವು ಬರ್ದಿದ್ದು ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂದ್ಬಿಟ್ಟು ಅಲ್ಲೇ ನಿಮ್ಗೆ ಏನು ಗೊತ್ತಾಗುತ್ತೆ? ಆನ್ಸರು ಗೊತ್ತಾಗುತ್ತೆ. ನಾನು ಇದನ್ನು ಮಾಡಲ್ಲ, ನೀವು ಟ್ರೈ ಮಾಡಿ. ಸಿಂಪಲ್ ಆಗಿದೆ ಇವೆಲ್ಲ. Okay, now let us come back here. Okay, so in this one we learned about the heading tag. Paragraph tag we already seen. ಯಾವುದು? P ಅಲ್ವಾ? P tag ನೋಡಿದೀವಿ ತಾನೆ? P tag ನೋಡಿದ್ವಿ. So like if you want to show anything in a paragraph, ಅದನ್ನ P tag ಅಲ್ಲಿ ಹಾಕ್ಬಿಡಿ, ಆ ಪ್ಯಾರಾಗ್ರಾಫ್ ಅಲ್ಲಿ ಕಾಣಿಸುತ್ತೆ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಇಲ್ಲ ಅಲ್ಲಿ. ಓಕೆ, ಫೈನ್. there is something called HR ಅಂತ, ಹಾರಿಜಾಂಟಲ್ ರೂಲ್ಸ್ ಅಂತ ಇದೆ. ರೂಲ್ಸ್ ಅಂದ್ರೆ ಒಂದು ಲೈನ್ ಅಂತ ಬರುತ್ತೆ ಇಲ್ಲಿ. ಓಕೆ, ಈಗ ನಾನು ಇಲ್ಲೊಂದು ಟ್ಯಾಗ್ ಹಾಕಿದೆ, ನೀವು ಅನ್ಕೊಂತೀರಾ ಈ ಒಂದು ಅಂಡರ್ಲೈನ್ ಇದ್ದರೆ ಚೆನ್ನಾಗಿರುತ್ತಪ್ಪ ಅಂತ ಅನ್ಕೊಂತೀರಾ. ಅವಾಗ ಏನು ಮಾಡ್ತೀರಾ? ಸುಮ್ಮನೆ ಹೋಗ್ಬಿಟ್ಟು HR ಅಂತ ಇಲ್ಲಿ ಬರ್ತೀರಾ, ಹಾಕ್ಬಿಟ್ಟು ಫೈಲ್ಗೆ ಹೋಗ್ಬಿಟ್ಟು ಸೇವ್ ಆಲ್ ಮಾಡಿ ಇಲ್ಲಿ ಬರ್ತೀರಾ. ನೋಡಿ ಏನ್ ಬಂತು? ಒಂದು ಕ್ಲೀನ್ ಆಗಿರೋದೊಂದು ಅಂಡರ್ಲೈನ್ ಬಂತು ತಾನೆ, ಚೆನ್ನಾಗಿ ಕಾಣಿಸೋಂಥದ್ದು. ಸೊ ಇದನ್ನ HR ಟ್ಯಾಗ್ ಅಂತ ಹೇಳ್ತಾರೆ. ಓಕೆ, ಸೊ ಇವೆಲ್ಲ ನಿಮ್ಗೆ ಮುಂದೆ ಒಂದು ವೆಬ್ಸೈಟ್ ಮಾಡಬೇಕಾದ್ರೆ, ನಿಮ್ದೇ ಒಂದು ಪೇಜ್ ಮಾಡಬೇಕಾದ್ರೆ, ಅಕಸ್ಮಾತ್ ಏನಾದ್ರು ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಕ್ಲೈಂಟ್ ಇಂದ, ನಮ್ಗೆ ಈ ತರ ಒಂದು ಪೇಜ್ ಮಾಡ್ಕೊಡಪ್ಪ ಅಂತೆಲ್ಲ ಹೇಳಿದಾಗ, ಸೊ ಈ ತರ ಲೈನ್ ಹಾಕೋದಿರುತ್ತೆ. ಒಬ್ಬ ಡಿಸೈನರ್ ಕೂತಿರ್ತಾನೆ. ಫಸ್ಟ್ ವಾಟ್ ವಿಲ್ ಹ್ಯಾಪನ್ ಇಸ್ there will be a designer coming to picture first. That designer will tell you this is the way it should look, this is the heading it should look. ಹೆಡ್ಡಿಂಗ್ ಕೆಳಗಡೆ ಈ ತರ ಲೈನ್ ಬರಬೇಕು, ಆ ಲೈನ್ ಇದೇ ಕಲರ್ ಇರಬೇಕು. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಸ್ಪೆಸಿಫೈ. when he gives that specification, you should sit and write the HTML code and you should display the page. ಇವಾಗ ನನಗೆ ಗ್ರೇ ಕಲರ್ ಅಲ್ಲಿ ಡಿಫಾಲ್ಟ್ ಇದು, ಏನು ಕೊಡ್ಲಿಲ್ಲ ಅಂದ್ರೆ ಡಿಫಾಲ್ಟ್ ಅಂತಾರೆ. ಓಕೆ, ಇವಾಗ ನಂಗೆ ಅದನ್ನ ರೆಡ್ ಕಲರ್ ಅಲ್ಲಿ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು ನಾನು? ನಂಗೆ ಗೊತ್ತಿಲ್ಲ, ಟ್ರೈ ಮಾಡೋಣ. ಇದನ್ನ ಟ್ರೈ ಮಾಡೋಣ, ಈ ಸ್ಟೈಲ್ ಹಾಕೋಣ. Control+C, HR ಗೆ ಸ್ಟೈಲ್ ಕೊಡೋಣ ಅಂತ. ಆಯ್ತಾ? ಫೈಲ್, ಸೇವ್ ಆಲ್. ತಗೊಳ್ಳಿ, HR attribute ತಗೊಳ್ತಾ ಇರೋದು. ಓಕೆ, so we didn't take the attribute for the HR. Let's see. So you can try whatever you want. Like ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂಥರ ಇದು ಗೊತ್ತಾಗುತ್ತೆ ಹೇಗೆ ಮಾಡೋದು, ಏನ್ ಬಿಡೋದು ಅಂದ್ಬಿಟ್ಟು. ಡಿಫ್ರೆಂಟ್ ಟೈಪ್ಸ್ ನೀವು ಟ್ರೈ ಮಾಡ್ಬೋದು. HR ನೋಡಿದ್ವಿ, BR ಇದು. BR ಅಂದ್ರೆ ಬ್ರೇಕ್. ಒಂದ್ ಲೈನ್ ಆದ್ಮೇಲೆ ಇನ್ನೊಂದ್ ಲೈನ್ ಮಧ್ಯೆ ಸ್ಪೇಸ್ ಬೇಕು ಅಂದ್ರೆ BR ಯೂಸ್ ಮಾಡ್ಬೇಕು. BR ನಾವು ಯೂಸ್ ಮಾಡಿದ್ವಿ ಅಲ್ವಾ? ನೋಡಿದ್ರೆ ಇಲ್ಲಿ ನಾವು ಅವಾಗಲೇ ಯೂಸ್ ಮಾಡಿದ್ವಿ, ಗಮನಿಸಿದ್ರೆ ಒಂದು BR ಯೂಸ್ ಮಾಡಿದ್ರೆ ನಾನು. ಸೊ BR ಬಗ್ಗೆ ಗೊತ್ತಿದೆ ನಮ್ಗೆ. Fine. So the poem problem. Okay, the poem will display in a single line. Solution tree. Okay, ಇವಾಗ ನೀವು P ಟ್ಯಾಗ್ ಅಲ್ಲಿ ಈ ತರ ಬರೆದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಸೇರಿಸಿ ಒಂದೇ ಲೈನ್ ಅಲ್ಲಿ ಬರುತ್ತೆ. ಓಕೆ,
ಟ್ರೈ ಮಾಡಿ, ಇಲ್ಲ ಇಲ್ಲೇ ತೋರಿಸ್ತೀನಿ ತಾಳೆ. ಪ್ರೀ ಟ್ಯಾಗಲ್ಲಿ ಏನು ಮಾಡ್ತೀವಿ ಅಂದರೆ ಇದನ್ನೆಲ್ಲ ಸೇರಿಸಿ ಬರೋದು ಪ್ರೀ ಟ್ಯಾಗಲ್ಲಿ ಕೊಟ್ಟರೆ ಏನಾಗುತ್ತೆ, ಅದು ಹೋಲ್ ಥಿಂಗ್ ವಿಲ್ ಕಮ್ ಇನ್ಸೈಡ್ ದ ಸಿಂಗಲ್ ಲೈನ್. ಓಕೆ, ನಿಮಗೆ ಇಲ್ಲಿ ಡಿಫ್ರೆಂಟ್ ಲೈನ್ ಕಾಣಿಸ್ಬೋದು ಟೈಪ್ ಮಾಡಬೇಕಾದ್ರೆ. ಓಕೆ, ನೀವೊಂದು ಲೈನ್ ಎಕ್ಸ್ಟ್ರಾ ಲೈನ್ ಹಾಕ್ತೀರಾ, ಆದರೂ ಕೂಡ ರನ್ ಮಾಡಿದಾಗ ಅದು ಹಾಗೆ ಕಾಣುತ್ತೆ. ಕೆನ್ ಯು ಸಿ ಇಟ್? ಓಕೆ, ಸೊ ವೆನ್ ಯು ಗಿವ್ ಒನ್ ಮೋರ್ ಟ್ಯಾಗ್ ಕಾಲ್ಡ್ PRE ಅಂತ, there is one more called pre. You type it, whatever is there inside the pre, ಯಾವುದೇ ಸೈಜಲ್ಲಿ ಇದ್ರು ಯಾವುದೇ ಸ್ಪೇಸ್ ಎಲ್ಲ ಇದ್ರು ಅದು ಅದೇ ರೀತಿ ತೋರಿಸುತ್ತೆ. ಗಾಟ್ ಇಟ್? ಅಂಡರ್ಸ್ಟುಡ್ ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಪ್ರೀ? ಇಲ್ಲಾಂದ್ರೆ ನೀವೇನ್ ಮಾಡ್ಬೇಕಾಗಿತ್ತು, ಇದನ್ನ ಪಿ ಅಂತ ಮಾಡಿ ಇಲ್ಲಿ 3 ಬ್ರೇಕ್ ಕೊಟ್ಟು ಅಲ್ವಾ, ಇಲ್ಲೊಂದು ಬ್ರೇಕ್ ಕೊಟ್ಟು, ಇಲ್ಲೊಂದು ಬ್ರೇಕ್ ಕೊಟ್ಟು, 2 ಬ್ರೇಕ್ ಕೊಟ್ಕೊಂಡು, ಇಲ್ಲೊಂದು ಬ್ರೇಕ್ ಕೊಟ್ಕೊಂಡು, ಇಲ್ಲೊಂದು ಬ್ರೇಕ್ ಕೊಟ್ಕೊಂಡು ರನ್ ಮಾಡಿದ್ರೆ ಅವಾಗ ಈ ತರ ಬರ್ತಾ ಇತ್ತು ಅಲ್ವಾ, ನೀವು ಅನ್ಕೊಂಡಂಗೆ ಬರ್ತಾ ಇತ್ತು. ಓಕೆ, ಸೊ ಅದ್ರ ಬದಲು ಸುಮ್ಮನೆ PRE ಅಂತ ಕೊಟ್ಬಿಟ್ರೆ ಏನಾಗುತ್ತೆ, ಅದ್ರ ಮಧ್ಯೆ ಸ್ಪೇಸ್ ಕೊಡೋದು ಅದು ಇದು ಕೊಡೋದು ಅವಶ್ಯಕತೆ ಇರೋದಿಲ್ಲ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ದ pre-formatted text. PRE ಅಂದ್ರೆ ಇಟ್ ಈಸ್ ನೋನ್ ಆಸ್ ದ pre-formatted text. ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಎಕ್ಸೆಲ್ ಶೀಟ್ ಇಟ್ಕೊಳ್ಳಿ, ಸಿಂಪಲ್ ಎಕ್ಸೆಲ್ ಶೀಟ್ ಇಟ್ಕೊಂಡು. ನನ್ನ ಹತ್ರ ಇದರಲ್ಲಿ ಎಕ್ಸೆಲ್ ಶೀಟ್ ಇಲ್ಲ, ನಂಬರ್ಸ್ ಅಂತ ಇರುತ್ತೆ, ನಾನು ಸುಮ್ಮನೆ ಓಪನ್ ಮಾಡ್ತಾ ಇದ್ದೀನಿ. ಎಕ್ಸೆಲ್ ತರಾನೇ ಇರುತ್ತಲ್ಲ, ಇದರಲ್ಲಿ HTML ಎಲಿಮೆಂಟ್ attributes, ಇದರಲ್ಲಿ ವಾಟ್ ಇಟ್ ವಿಲ್ ಡೂ. ಬುಕ್ಕಲ್ಲಿ, ನಿಮ್ಮ ನೋಟ್ಬುಕ್ಕಲ್ಲಿ, ಲ್ಯಾಪ್ಟಾಪಲ್ಲಿ, ಇದರಲ್ಲೆಲ್ಲ ಬರೆಯೋದು ಬುಕ್ಸಲ್ಲಿ 1 ಪೇಜ್ ಆಗುತ್ತೆ ಅಷ್ಟೇ. ಇದು ಫುಲ್ ಪಾಠ ಕಲ್ತ್ರೂ 3 ಪೇಜಲ್ಲಿ ಮುಗಿದೋಗುತ್ತೆ. ಸೊ ಇದ್ರಲ್ಲಿ ಬರೀರಿ HTML ಎಲಿಮೆಂಟ್, ಒಂದ್ಸರಿ ಬರೆದು ಇಟ್ಕೊಂಡ್ಬಿಟ್ರೆ ಸಾಕು, ಲೈಫ್ ಲಾಂಗ್ ಮರೆಯಲ್ಲ ಅಷ್ಟೇ. ಸುಮ್ಮನೆ ಒಂದ್ಸರಿ ಬರಿಬೇಕಷ್ಟೇ. ಏನಂತ ಬರೀತಾರೆ ಇದನ್ನ, ಹೆಸರೇನು, ಆಂಕರ್ ಟ್ಯಾಗ್ ಅಟ್ರಿಬ್ಯೂಟ್ ಅಲ್ಲ, ಸಾರಿ, attribute what it will do 4 ಹಾಕೊಂಡು ಇದೇನ್ ಮಾಡುತ್ತೆ, ಇದ್ರ ಅಟ್ರಿಬ್ಯೂಟ್ಸ್ ಏನಿದ್ರೆ ಅಟ್ರಿಬ್ಯೂಟ್ಸ್ ಬರೆಯೋದು. ಇದೇನ್ ಮಾಡುತ್ತೆ ಅಂತ, ಆಂಕರ್ ಟ್ಯಾಗ್ ಅಂದ್ರೆ ಒಂದು ಲಿಂಕ್ಗೋಸ್ಕರ ಯೂಸ್ ಮಾಡ್ತೀವಿ, ಫಾರ್ ಲಿಂಕಿಂಗ್ ಪೇಜಸ್ ಸಮಥಿಂಗ್ ಲೈಕ್ ದಟ್. ಸೊ ಅದನ್ನೆಲ್ಲ ಇಲ್ಲಿ ಬರ್ಕೊಂಡ್ಬಿಟ್ರೆ, ಒಂದ್ಸರಿ ಬರ್ಬಿಟ್ರೆ ಏನಾಗುತ್ತೆ, ಎಲ್ಲ ಹೋಗ್ಬಿಟ್ಟು ನಿಮ್ಮ ತಲೆಯಲ್ಲಿ ಕೂತ್ಕೊಳುತ್ತೆ. ಆಮೇಲೆ ಅನ್ಸುತ್ತೆ, ಓ ಇಷ್ಟೊಂದು ಕಲ್ತಿದ್ದೀನ ನಾನು ಅಂತ ಅನ್ಸುತ್ತೆ. ಸೊ ವಾಟ್ ಯು ಡೂ ಇಸ್, ಆಫ್ಟರ್ ಗೋ ಬ್ಯಾಕ್ ಫ್ರಮ್ ದಿಸ್ ಕ್ಲಾಸ್, whatever you will remember, just write it in the paper, make a table like this, table ಅಲ್ಲಿ ಹಾಕೊಂಡು ಇದನ್ನ ಬರ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ವೀಕ್ ಅಸೈನ್ಮೆಂಟ್ ಇದು. I want to see everybody doing this one. Okay, just send me after you write it in a paper, sorry paper ಅಲ್ಲ, ಇನ್ನೇನೋ ನೋಟ್ಬುಕ್ ಏನೋ ಇಟ್ಕೊಂಡಿದ್ರೆ ಆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಹಾಕೊಂಡು ಇದನ್ನೆಲ್ಲ ಬರೀರಿ. ಬರ್ಬಿಟ್ಟು send me out the photo of this one. Okay, ಯಾರು ಓಕೆ ಅನ್ಲೇ ಇಲ್ಲ, ಬರೆಯಲ್ವಾ ಹಂಗಾರೆ? ಸರ್ ಬರೀತೀವಿ. ಓಕೆ, ಸಿಂಪಲ್. ಅವಾಗ ಏನಾಗುತ್ತೆ ಅಂದ್ರೆ, ಇಫ್ ಯು ಸಿ ವಾಟ್ ಎವರ್ ಯುವರ್ ರಿಟರ್ನ್ ಅಂದ್ರೆ, ಯು ವಿಲ್ ಕಮ್ ಟು ನೋ, ಓ ಮೈ ಗಾಡ್ ಇಷ್ಟೊಂದು ಕಲ್ತಿದ್ದೀನಿ ನಾನು, ಇಷ್ಟೊಂದು ಗೊತ್ತಿದೆ ನನಗೆ ಅಂದ್ಬಿಟ್ಟು ಇಟ್ ವಿಲ್ ಮೋಟಿವೇಟ್ ಯು. ಇನ್ನೂ ಜಾಸ್ತಿ ಕಲೀಲಿಕ್ಕೆ ನಿಮ್ಗೆ ಏನ್ ಮಾಡುತ್ತೆ, ಮೋಟಿವೇಶನ್ ಮಾಡುತ್ತೆ. ಓಕೆ ಫೈನ್. ಸೊ ಇದ್ರಲ್ಲಿ ಜಾಸ್ತಿ ಇಲ್ಲ, HTML ಇಟ್ಸ್ ವೆರಿ ಸ್ಮಾಲ್ ಥಿಂಗ್, ಬಟ್ ಒನ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಏನಿದೆ ಅಂತ ನಿಮ್ಗೆ ಒಂಚೂರು ಐಡಿಯಾ ಬಂತು ಅಂದ್ರೆ ಸಾಕು. ಎಷ್ಟೊಂದು ನೀವೇ ಸ್ವಂತ ಟ್ರೈ ಮಾಡ್ಬೋದು, ನೀವೇ ಹೊಸ ಪೇಜಸ್ನ ಕ್ರಿಯೇಟ್ ಮಾಡ್ಬೋದು, ಡಿಸೈನ್ಗಳು ಮಾಡ್ಬೋದು, ಕಲರ್ ಹಾಕ್ಬೋದು, ಸ್ಟೈಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಓಕೆ, ಸೊ P ಟ್ಯಾಗ್, HR ಟ್ಯಾಗ್, BR ಟ್ಯಾಗ್, PRE ಗೊತ್ತಾಯ್ತಲ್ಲ, 4 ಗೊತ್ತಾಯ್ತಲ್ವಾ? ಸೊ ನಿಮ್ದು ನೋಟ್ಸ್ ಅಲ್ಲಿ ಇವುಗಳೆಲ್ಲ ಬೇಕು ನನಗೆ. ಟ್ಯಾಗ್ ಅಂದ್ರೆ ಏನೋ, ಅದ್ರ ಡಿಸ್ಕ್ರಿಪ್ಷನ್ ಏನೋ ಇದೆಯಲ್ಲ ಅದು ಬೇಕು. ಸೊ ಬರೀರಿ ಅದನ್ನ. Fine. Now we'll come to the very important part, styles. So when you look at this example, I am red, I am blue, I am big. What are the 2 different things you can see? One thing I can see is the color. Alva. The second thing I can see is the size. Font. And third thing we can see is the font. Okay. So ಏನೇನಿದೆ, ಕಲರ್ ಇದೆ, ಫಾಂಟ್ ಇದೆ, ಸೈಜ್ ಇದೆ, ಎಲ್ಲ ಇದೆ. So there is something called style attribute in HTML. Style attribute ಅದರ ಫಾರ್ಮ್ಯಾಟ್ ಈ ತರ ಇರುತ್ತೆ. ಏನಿರುತ್ತೆ, ಪ್ರಾಪರ್ಟಿ ಕೋಲನ್ ವ್ಯಾಲ್ಯೂ ಅಂತ. ಸೊ ಪ್ರಾಪರ್ಟಿ ನೇಮ್ ಬರಿಬೇಕು, ಆ ಪ್ರಾಪರ್ಟಿಗೆ ವ್ಯಾಲ್ಯೂ ಬರಿಬೇಕು.
ಪ್ರಾಪರ್ಟಿ ಸೈಜ್ ಇರುತ್ತೆ, ಸೈಜ್ಗೆ ವ್ಯಾಲ್ಯೂ ಇರುತ್ತೆ. ಸೈಜ್ ಕೋಲನ್ 2 ಅಂತ ಬರೀತೀರಾ, ಫಾಂಟ್ ಕೋಲನ್ ಏರಿಯಲ್ ಅಂತ ಬರೀತೀರಾ, ಆ ಥರ. ಓಕೆ, ಕಲರ್ ಕೋಲನ್ ರೆಡ್ ಅಂತ ಬರೀತೀರಾ. ಓಕೆ, ಸೊ ದಟ್ ಈಸ್ ದ ಟಿಪಿಕಲ್ ಫಾರ್ಮ್ಯಾಟ್. ಸ್ಟೈಲ್ ಇದೇ ಥರ ಬರೀಬೇಕು. ಓಕೆ, ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಓಕೆ, ಬಾಡಿ ಆ್ಯಂಡ್ ಎಲಿಮೆಂಟ್ ಗೊತ್ತು ನಿಮಗೆ, ಸ್ಟೈಲ್ ಏನಾಯಿತು, ಆಟ್ರಿಬ್ಯೂಟ್ ಗೊತ್ತು ನಿಮಗೆ. ಸೊ ಆಟ್ರಿಬ್ಯೂಟ್ ಅವ್ರದ್ದೊಂದು ಫಾರ್ಮ್ಯಾಟ್ ಏನಿದೆ, ಫಸ್ಟ್ ಫಾರ್ಮ್ಯಾಟ್ ಏನಿದೆ, ಪ್ರಾಪರ್ಟಿ. ಇದನ್ನ ಪ್ರಾಪರ್ಟಿ ಅಂತಾರೆ, ಇದನ್ನೇನಂತಾರೆ, ವ್ಯಾಲ್ಯೂ ಅಂತಾರೆ. ಆ ಪ್ರಾಪರ್ಟಿಗೆ ಇದು ವ್ಯಾಲ್ಯೂ, ಗೊತ್ತಾಯ್ತಾ? ಸೊ ವಾಟ್ ಇಸ್ ದ ಪ್ರಾಪರ್ಟಿ? ಬ್ಯಾಕ್ಗ್ರೌಂಡ್ ಕಲರ್ ಇಸ್ ದ ಪ್ರಾಪರ್ಟಿ, ಅದ್ರ ವ್ಯಾಲ್ಯೂ ಏನು, ಪೌಡರ್ ಬ್ಲೂ. ಆಯ್ತಾ? ಸೊ ವಿಲ್ ಸಿ ದ ಎಕ್ಸಾಂಪಲ್. ನೋಡಿ, ಪೌಡರ್ ಬ್ಲೂ ಅಂತೇಳಿ ಕೊಟ್ಟಿದ್ದಕ್ಕೆ ನಾನು ಯಾವ್ದಾದ್ರು ರೆಡ್ ಕೊಟ್ರೆ ರೆಡ್ ಬರುತ್ತೆ, ಗ್ರೀನ್ ಕೊಟ್ರೆ ಗ್ರೀನ್ ಬರುತ್ತೆ, ಗೊತ್ತಾಯ್ತಾ? ಸೊ ಸ್ಟೈಲು ಪ್ರಾಪರ್ಟಿ ವ್ಯಾಲ್ಯೂ, ಪ್ರಾಪರ್ಟಿ ವ್ಯಾಲ್ಯೂ. ಸೊ ಇದೊಂದು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಸ್ಟೈಲ್ ಅಟ್ರಿಬ್ಯೂಟ್ ಯೂಸ್ ಮಾಡಿದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಕೊಡಬೇಕು. ಯಾವುದೇ ಸ್ಟೈಲ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಿ ಯಾವ ಸ್ಟೈಲ್ ಯೂಸ್ ಮಾಡ್ತಾ ಇದೀವಿ, ಬ್ಯಾಕ್ಗ್ರೌಂಡ್ ಕಲರ್ ಒಂದು ಯೂಸ್ ಮಾಡ್ತಾ ಇದೀವಿ, ನಿಮ್ಗೆ ಏನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಬಟ್ ಸ್ಟೈಲ್ ಬಂದಾಗ ಒಂದು ಬರುತ್ತೆ, ಏನ್ ಬರುತ್ತೆ, ಪ್ರಾಪರ್ಟಿ ಕೋಲನ್, ಕೋಲನ್ ತಾನೇ ಇದು, ಡಾಟ್ ಡಾಟ್ ಅಂದ್ರೆ ಕೋಲನ್ ವ್ಯಾಲ್ಯೂ. ಓಕೆ, ಸೊ ದಟ್ ಯು ಶುಡ್ ರಿಮೆಂಬರ್, ಸಿಂಪಲ್. ಬ್ಯಾಕ್ಗ್ರೌಂಡ್ ಕಲರ್ ಒಂದು ಪ್ರಾಪರ್ಟಿ ನೋಡಿದ್ವಿ. ಸೊ ಪಿಗೂ ಬ್ಯಾಕ್ಗ್ರೌಂಡ್ ಕಲರ್ ಹಾಕ್ಬೋದು ನೀವು. ಹಾಕಿ ನೋಡೋಣ ನಾವು, ಒಂದು ಪಿಗೆ ಟೊಮ್ಯಾಟೊ ಅಂತ ಹೇಳಿದ ಅಟ್ರಿಬ್ಯೂಟ್ ನಾವು ಅವಾಗೆ ಟ್ರೈ ಮಾಡಿದ್ವಿ, ಹೆಚ್ಚಾಗಿ ಮಾಡಿದ್ವಲ್ಲ. ಇಲ್ಲಿಗೆ ಬಂದ್ಬಿಟ್ಟು ನಾವು ಇದಕ್ಕೆ ಟ್ರೈ ಮಾಡೋಣ, ಟೊಮ್ಯಾಟೊ ಅಂತ. ಇದನ್ನ ಕ್ಲೋಸ್ ಮಾಡ್ತೀನಿ ಟ್ಯಾಗ್. ಓಕೆ, ಫೈಲ್ ಸೇವ್. ಸೊ ನೆಕ್ಸ್ಟ್ ಬರ್ತೀನಿ ಇಲ್ಲಿ, tutorial.html, ರಿಫ್ರೆಶ್. ಏನಾಯ್ತು, ಏನೋ ಚೇಂಜೇ ಆಗಲಿಲ್ಲ, ಏನೋ ಚೇಂಜೇ ಆಗಲಿಲ್ಲ ಅಲ್ಲ. ಬ್ಯಾಕ್ಗ್ರೌಂಡ್ ಕಲರ್ ಇಸ್ ಈಕ್ವಲ್ ಟೊಮ್ಯಾಟೊ, ದಿಸ್ ಇಸ್ ಪ್ಯಾರಾಗ್ರಾಫ್, ಪಿ ಟ್ಯಾಗ್. ಟ್ರೈ ಯುವರ್ ಸೆಲ್ಫ್. ಪಿ ಟ್ಯಾಗ್ಗೆ ಟೊಮೆಟೊ ಕಲರ್ ಬರಬೇಕಾಗಿತ್ತು, ಬಟ್ ಪಿ ಟ್ಯಾಗ್ಗೆ ಟೊಮೆಟೊ ಕಲರ್ ಬರಲಿಲ್ಲ. ಏನು ಪ್ರಾಬ್ಲಮ್ ಇದೆ ಚೆಕ್ ಮಾಡಿಲ್ವಾ? ನೋಡಿ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಹೇಳ್ತೀರಾ ಯಾರಾದರೂ? ಪಿ ಟ್ಯಾಗ್ಗೆ ಟೊಮೆಟೊ ಕಲರ್ ಬರಲಿಲ್ಲ, ಏನು ಪ್ರಾಬ್ಲಮ್ ಇದೆ ಯಾರು ಹೇಳಕ್ಕಾಗುತ್ತಾ? ಓಕೆ, ಏನು ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿ, ಹೇಳಿ ಯಾರಾದರೂ. ಇದನ್ನು ಫಾಂಟ್ನ ದೊಡ್ಡದು ಮಾಡಲಾ? ಸೊ ದಿಸ್ ಇಸ್ ಕಾಲ್ಡ್ ಡಿಬಗ್ಗಿಂಗ್. ಏನಂತಾರೆ ಅದಕ್ಕೆ? ಈ ಪ್ರೋಸೆಸ್ಗೆ ಏನಂತಾರೆ? ಡಿಬಗ್ಗಿಂಗ್ ಅಂತಾರೆ. ಡಿಬಗ್ಗಿಂಗ್ ಅಂದ್ರೆ ಏನು? ನಿಮ್ಮ ಕೋಡಲ್ಲಿ ಲೈನ್ ಬೈ ಲೈನ್, ಲೈನ್ ಬೈ ಲೈನ್, ಲೈನ್ ಬೈ ಲೈನ್ ಹೋಗ್ಕೊಂಡು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನಲೈಸ್ ಮಾಡಲಿಕ್ಕೆ ಅಂತಾರೆ ಡಿಬಗ್ಗಿಂಗ್ ಅಂತ. ಇದು ಒಂದು ಡಿಫ್ರೆಂಟ್ ವರ್ಡ್. ಓಕೆ, ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬರ್ಕೊಳ್ಳಿ ಎಲ್ಲಾದರೂ. ಓಕೆ, to finding the error in your code is known as the debugging. Okay, what is the reason for your error? ಅದನ್ನು ಕಂಡುಹಿಡಿಯೋದನ್ನ ಡಿಬಗ್ಗಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ, ಯಾರನ್ನ ಡಿಬಗ್ ಮಾಡ್ತೀರಾ? ಟೊಮೆಟೊ ಕಲರ್ ಯಾಕೆ ಬರಲಿಲ್ಲ? ದಿಸ್ ಪ್ಯಾರಾಗ್ರಾಫ್ ಇಸ್ ಟೊಮೆಟೊ ಕಲರ್. ಇದು ಬರಲಿಲ್ಲ, ಟೊಮೆಟೊ ಕಲರ್ ಬರಲಿಲ್ಲ, ಯಾಕೆ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? Yes, sir. ಓಕೆ, ಇವಾಗ ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆ. ಸೊ ಈ ಪಿ ಟ್ಯಾಗ್ ಬರೆದಿದ್ದೀನಿ ಇಲ್ಲಿ, ಅದಕ್ಕೆ ಟೊಮೆಟೊ ಕಲರ್ ಬರಲಿಲ್ಲ. ಏನು ರೀಸನ್? ಗಮನ ಇಟ್ಟು ನೋಡಿ, ಇಲ್ಲಿ ಏನು ಪ್ರಾಬ್ಲಮ್ ಇದೆ ಗಮನ ಇಟ್ಟು ನೋಡಿ. ಏನು ಪ್ರಾಬ್ಲಮ್ ಇದೆ? ಕಣ್ಣು ತುಂಬಾ ಹುಷಾರಿರ್ಬೇಕು ಕೋಡಿಂಗ್ ಮಾಡೋರಿಗೆ. ಒಂದೊಂದು ಲೈನು, ಒಂದೊಂದು ಟ್ಯಾಗು, ಒಂದೊಂದು ಇದ್ರ ಮೇಲೆಲ್ಲ ಕಣ್ಣಾಡಿಸ್ತಾನೆ ಇರಬೇಕು. ತಕ್ಷಣ ನಿಮಗೆ ಏನು ಎರರ್ ಇದೆ ಅಂತ ಗೊತ್ತಾಗ್ಬಿಡ್ಬೇಕು. ಇನ್ನೂ ನೀವು ಶುರು ಮಾಡಿದ್ದೀರಾ, ಸದ್ಯಕ್ಕೆ ಗೊತ್ತಾಗಲ್ಲ, ಬಟ್ ನೋಡ್ತಾ 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 ಗೊತ್ತಾಗುತ್ತೆ. ಇದರಲ್ಲಿ ಏನು ಪ್ರಾಬ್ಲಮ್ ಇದೆ, ಈ ಲೈನಲ್ಲಿ ಏನು ಪ್ರಾಬ್ಲಮ್ ಇದೆ?
ಹೇಳಮ್ಮ. ಸರ್ ಪಿ ಟ್ಯಾಗ್ ಕ್ಲೋಸ್ ಆದ್ಮೇಲೆ ಮತ್ತೆ ಪಿ ಟ್ಯಾಗ್ ಹಾಕೇ ಇಲ್ಲ, ಕ್ಲೋಸ್ ಆಗಿದೆ. ಅದ್ರ ಮಧ್ಯ ಟೆಕ್ಸ್ಟ್ ಇಲ್ಲ, ಪಿ ಟ್ಯಾಗ್ ಮಧ್ಯೆ ಟೆಕ್ಸ್ಟ್ ಇಲ್ಲ, ಅದಕ್ಕೋಸ್ಕರ ಅದು ಬರಲಿಲ್ಲ. ಇವಾಗ ಪಿ ಟ್ಯಾಗ್ ಇದೆ, ಇಲ್ಲಿ ಕ್ಲೋಸ್ ಮಾಡ್ತೀನಿ ನೋಡಿ ಇಲ್ಲಿ. ಇವಾಗ ಈ ಟೆಕ್ಸ್ಟ್ ಪಿ ಟ್ಯಾಗ್ ಒಳಗೆ ಬಂತು. ಇವಾಗ ಏನಾಗುತ್ತಾ ಚೆಕ್ ಮಾಡೋಣ, ಆಯ್ತಾ? ಸೇವ್ ಆಲ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಮ್ಮ ಪೇಜಲ್ಲಿ tutorial.html ಹೋಗ್ತೀನಿ, ರಿಫ್ರೆಶ್ ಮಾಡ್ತೀನಿ. ಬಂತು ಅಲ್ವಾ? ಟೊಮೆಟೊ ಕಲರ್ ಬಂತು. ಅಂದರೆ ಸ್ಟಾರ್ಟಿಂಗ್ ಟ್ಯಾಗು ಎಂಡಿಂಗ್ ಟ್ಯಾಗು ಸರಿ ಇರಲಿಲ್ಲ, ಎರರ್ ಇತ್ತು. ನಾವು ಡಿಬಗ್ ಮಾಡಿದಾಗ ಅದರ ಎರರ್ ಗೊತ್ತಾಯಿತು. ಏನು ಮಾಡಿದ್ವಿ? ಅದನ್ನು ಫಿಕ್ಸ್ ಮಾಡಿದ್ವಿ. ಎರರ್ನ ಏನು ಮಾಡಿದ್ವಿ? ಫಿಕ್ಸ್ ಮಾಡಿದ್ವಿ. ಸೊ ದೇರ್ ಆರ್ 2 things you learned today in terms of coding. One is debugging, ಆಮೇಲೆ ಎರರ್, ಫಿಕ್ಸ್. ಸೊ ಈ ವರ್ಡ್ನ ನೀವು ಕಂಟಿನ್ಯೂಸ್ ಆಗಿ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾನೆ ಇರ್ತೀರ. ಯಾವುದನ್ನ? ಡಿಬಗ್ಗಿಂಗು, ಎರರು, ಫಿಕ್ಸ್. ಫಿಕ್ಸ್ಗೆ ಇನ್ನೊಂದು ವರ್ಡ್ ಇದೆ, ರೆಸಲ್ಯೂಷನ್. ನೀವನ್ನ ಎರರ್ನ ರೆಸಲ್ಯೂಷನ್ ಮಾಡ್ತೀರಾ, ಅದನ್ನ ಬಗ್ನ ಫಿಕ್ಸ್ ಮಾಡ್ತೀರಾ. ಓಕೆ. ಸೊ ಡಿಬಗ್ ಮಾಡಿದಾಗ ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಅದನ್ನ ನೀವು ಫಿಕ್ಸ್ ಮಾಡಿದ್ವಿ. ಪಿ ಟ್ಯಾಗ್ ತೆಗೆದಾಕ್ತೆ ತಾನೆ, /p ಅಂತ ಇತ್ತು ತೆಗೆದಾಕ್ತೆ ತಾನೆ. ಆ ತೆಗೆದಾಕೋದನ್ನ ಏನಂತಾರೆ? ಫಿಕ್ಸ್ ಅಂತಾರೆ. ಆ ಫಿಕ್ಸ್ ಮಾಡಿದ ತಕ್ಷಣ ಪ್ರಾಬ್ಲಮ್ ರಿಸಾಲ್ವ್ ಆಗೋಯ್ತು, ಹೌದಾನೆ? ಟೊಮೆಟೊ ಕಲರ್ ಬಂದ್ಬಿಡುತ್ತೆ. ಸೊ ಈ ಮೂರನ್ನು ಏನೋ ಬರೆದಿಟ್ಕೊಳ್ಳಿ, ನೀವು ಗೊತ್ತಾಗುತ್ತೆ. ಸೊ ನಿಮ್ಗೆ ಇಂಟರ್ವ್ಯೂ ಎಲ್ಲ ಹೋದಾಗ ದೇ ವಿಲ್ ಟ್ರೈ ಟು ಅನಲೈಸ್ ಈ ಹುಡುಗನಿಗೆ ಟೆಕ್ನಿಕಲ್ ಟರ್ಮ್ಸ್ ಎಷ್ಟು ಗೊತ್ತಿದೆ, ಬರೀ ಕೋಡಿಂಗ್ ಟರ್ಮ್ಸ್ ಅಷ್ಟೇ ಗೊತ್ತಿದೆಯಾ, ನಿಜವಾಗ್ಲೂ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಏನೇನು ಟರ್ಮ್ಸ್ ಗೊತ್ತಿದೆಯಲ್ಲ ಅದೇ ಈ ಹುಡುಗನಿಗೆ ಗೊತ್ತಿದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಕೆಲವೊಂದು ಟರ್ಮಿನಾಲಜೀಸ್ ನಿಮಗೆ ಗೊತ್ತಿರಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ how we can improve that one is whenever you hear new terminologies, what you are supposed to do is write it down. ಬರೆದ್ಬಿಟ್ಟು ಅದನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಗಾಟ್ ಇಟ್? ಭುವನೇಶ್, ಸೆಷನ್ ಕೊನೆಯಲ್ಲಿ ವ್ಯಾಪ್ ಅಪ್ ಮಾಡಕ್ಕೆ ಮುಂಚೆ ಒಂದು 5 minutes ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕವರ್ ಮಾಡಿದ್ದು ವಿಲ್ ಯು ಗೋ ಓವರ್ ಇಟ್? ಯಾಕಂದ್ರೆ ರೆಕಾರ್ಡ್ ಮಾಡ್ಲಿಲ್ಲ ಲಾಸ್ಟ್ ಸೆಷನ್, ನಾನು ವಿಡಿಯೋ ರೆಕಾರ್ಡ್ ಮಾಡ್ಲಿಲ್ಲ. ಜಸ್ಟ್ ಸಮ್ಮರಿ, ಯಾವ ಟ್ಯಾಗ್ಸ್ ಕವರ್ ಆಯ್ತು ಏನು ಅನ್ನೋದು ಒಂದ್ಸಲ ಇಫ್ ಯು ಕ್ಯಾನ್ ಗೋ ಥ್ರೂ. We did in the initial part of the discussion. You did that already? Okay. ಅಂತೇನು ಜಾಸ್ತಿ ಏನಿಲ್ಲ, ಸ್ಮಾಲ್ only. But I suggest people to come to the class and then take the notes and learn rather than going through the videos and trying to. ಹೌದು. I'm gonna emphasize. Videos will become an excuse for the people. They will tell, we'll see the video and all that. ಇಲ್ಲ, ಆ ತರ ಇದ್ರೆ ವಿಡಿಯೋ ಹಾಕೋದು ನಾನು ನಿಲ್ಲಿಸ್ಬಿಡ್ತೀನಿ. That should be like primary purpose. ನೀವು ಎಲ್ಲರಿಗೂ ಕೂಡ ಹೇಳೋದಂದ್ರೆ ಕ್ಲಾಸ್ ಅಟೆಂಡ್ ಮಾಡಿ, ಲೈವ್ ಇದ್ದಾಗ ನಿಮಗೆ ತುಂಬಾ ಹೆಚ್ಚಿನವಾಗಿ ಅರ್ಥ ಮಾಡ್ಕೊಳ್ಳುವಂತ ಇದಿರುತ್ತೆ. ಪ್ಲಸ್ ಕ್ವಶನ್ ಕೇಳುವಂತ ಒಂದು ಸಂದರ್ಭ ಇರುತ್ತೆ. ವಿಡಿಯೋಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿಕಮ್ ಲೈಕ್ ಏನೋ ನಡೀತಾ ಇದೆ, ಏನೋ ಕೇಳಿಸ್ಕೊಳ್ಳೋಣ ಆ ತರ ಇರುತ್ತೆ. ಸೊ ಟ್ರೈ ಟು ಕಮ್ ಟು ದ ಕ್ಲಾಸ್. ಏನೇ ಪ್ರಾಬ್ಲಮ್ ಬಂದ್ರು ಅಲ್ಲೇ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರುತ್ತೆ, ಗೊತ್ತಾಗುತ್ತೆ. ಕ್ಲಾಸಿಗೆ ಬಂದ ತಕ್ಷಣ ನಾನು ಏನ್ ಮಾಡ್ತಿದ್ದೆ, ಮಿಸ್ಟೇಕ್ ಆಯ್ತು, ತಪ್ಪಾಯ್ತು, ವಿ ಟಾಕ್ಡ್ ಅಬೌಟ್ ಡಿಬಗ್ಗಿಂಗು, ಫಿಕ್ಸು, ಅವೆಲ್ಲ ಮಾತಾಡಿದ್ವಿ. ಸೊ ಕ್ಲಾಸಿಗೆ ಬಂದಾಗ ಅದೊಂದು ಅಡ್ವಾಂಟೇಜ್ ಇರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ವಿಲ್ ಕೀಪ್ ಟ್ರ್ಯಾಕ್ ಆಫ್ ದ ಅಟೆಂಡೆನ್ಸ್. ಯಾರು ಬರಲಿಲ್ಲ, ರೆಗ್ಯುಲರ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲ ಟಾಕ್ ಟು ದೆಮ್. ಸೊ ಸ್ಟೈಲ್ ಅರ್ಥ ಆಯ್ತಲ್ಲ ನಿಮ್ಗೆಲ್ಲರಿಗೂ? ಸೊ ಅಟ್ರಿಬ್ಯೂಟು, ಸ್ಟೈಲು ಎಲ್ಲ ಅರ್ಥ ಆಯ್ತು. ಸೇಮ್ ಮಿಕ್ಕಿದೆಲ್ಲ ಇಟ್ಸ್ ಲೈಕ್ ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಮಿಕ್ಕಿದೆಲ್ಲ ಸಿಂಪಲ್ ಇಂಗ್ಲೀಷಲ್ಲಿ ಇದೆ. ನೀವೇನು ಎಕ್ಸ್ಟ್ರಾ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಲ್ಲಿ ಪ್ಯೂರ್ ಇಂಗ್ಲೀಷ್ ಬಂತು ಅಂದ್ರೆ ನಿಮ್ಗೆ ಕೋಡಿಂಗ್ ಬಂತು ಅಂತ. ಇಲ್ಲಿ ಕಲರ್ ಬ್ಲೂ ಅಂತ ಇದೆ, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಗ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಈ ಸ್ಟೈಲು ಕಲರ್ ಬ್ಲೂ ಅಂದ್ರೆ ಈ ಮಧ್ಯದಲ್ಲಿ ಬರುವಂತ ವಸ್ತು ಯಾವ ಕಲರ್ ಇರಬೇಕು, ಬ್ಲೂ ಇರಬೇಕು ಅಂದ್ಬಿಟ್ಟು ನಿಮ್ಗೆ ಕಣ್ಮುಚ್ಕೊಂಡ್ರೆ ನೋಡಿದ್ರು ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಪ್ರಾಪರ್ಟಿ, ವ್ಯಾಲ್ಯೂ. ವಾಟ್ ಇಸ್ ದ ಪ್ರಾಪರ್ಟಿ? ಕಲರ್ ಇಸ್ ದ ಪ್ರಾಪರ್ಟಿ, blue is the value. Simple. Same thing will come to you. So we didn't try this one, right? ಇದನ್ನು ಟ್ರೈ ಮಾಡಲಿಲ್ವಲ್ಲ ನಾವು. I will try this one. ಯಾವ ಸ್ಟೈಲು?
ಫಾಂಟ್ ಫ್ಯಾಮಿಲಿ ನಾವು ಟ್ರೈ ಮಾಡಲಿಲ್ಲ ಅವಾಗಿಂದ, ಕರೆಕ್ಟ್. ಸೊ ವಿಲ್ ಕಮ್ ಹಿಯರ್, come back to your code, famous page. What we'll do is style ಅಲ್ಲಿ add ಮಾಡೋಣ, control V. So you can ask me, ಒಂದೇ ಸ್ಟೈಲ್ ಬರೀಬೇಕಾ ಎರಡೆರಡು ಸ್ಟೈಲ್ ಬರೀಬಹುದಾ ಅಂದ್ಬಿಟ್ಟು. You can write thousands of style. Okay, so only thing is you don't have to repeat that one. ಅದ್ರ ಮಧ್ಯೆ ಅದನ್ನ ಕಾಪಿ ಮಾಡ್ಕೊಳ್ಳಿ, control C, ಪಕ್ಕದಲ್ಲಿ ಬರೀರಿ ಅಷ್ಟೇ, ಸಿಂಪಲ್ ಆಗ್ಬಿಟ್ಟು control V ಅಂತ. ಸೊ ಓಕೆ, ಇದನ್ನು ಕಿತ್ತಾಕಿ. ಸೊ ಇಫ್ ಯು ಕ್ಯಾನ್ ಅಬ್ಸರ್ವ್ H1 ಟ್ಯಾಗ್ ಅಲ್ಲಿ ಐ ಡಿಡ್ ಸಮಥಿಂಗ್. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಫಾಂಟ್ ಸೈಜ್ ಸರಿ ಇದೆ ಅಲ್ವಾ? ಓಕೆ, ನೋಡಿ, ಇಲ್ಲಾಂದ್ರೆ ಬೇಕಾದ್ರೆ ದೊಡ್ಡದು ಮಾಡ್ತೀನಿ. ಮೊಬೈಲ್ ಅಲ್ಲಿ ನೋಡೋರಿಗೆ ಕಷ್ಟ ಆಯ್ತು ಅಂದ್ರೆ ನಾನು ದೊಡ್ಡದು ಮಾಡ್ತೀನಿ. ಅದಕ್ಕೆ ಸ್ಪೇಸ್ ಬಿಟ್ಟಿದ್ದೀನಿ ನೋಡಿ, ಅಕ್ಕಪಕ್ಕ ಎಲ್ಲ ಸ್ಪೇಸ್ ಬಿಟ್ಟಿದ್ದೀನಿ, ನೀಟಾಗಿ ಕಾಣಿಸುತ್ತೆ. ಬೇರೆ ಎಲ್ಲ ಏನು ಗಮನಿಸ್ಬೇಡಿ, ಇದೊಂದೇ ಗಮನಿಸಿ. ನಾವು H1 ಎಲಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. H1 ಅಂದ್ರೆ ಏನೋ ಗೊತ್ತು ನಮಗೆ, ಹೆಡರ್ ಅಂತ ಗೊತ್ತು. ನೆಕ್ಸ್ಟ್ ಟೈಮ್ ಮಾತಾಡ್ಕೊಂಡ್ವಿ ಸ್ಟೈಲ್ ಅಂತ ಒಂದು ಅಟ್ರಿಬ್ಯೂಟ್ ಇದೆ ಅಂತ ಮಾತಾಡ್ಕೊಂಡ್ರೆ, ಆ ಎಲಿಮೆಂಟ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಎಕ್ಸ್ಟ್ರಾ ಅದಕ್ಕೆ ಕಲರ್ ಆ್ಯಡ್ ಮಾಡೋದು, ಸೈಜ್ ಆ್ಯಡ್ ಮಾಡೋದು, ಒಂಥರ ಎಕ್ಸ್ಟ್ರಾ ಬಣ್ಣ ಬಳಿಯೋ ಕೆಲಸ ಎಲ್ಲ ಸ್ಟೈಲ್ ಮಾಡ್ತಾರೆ. ಸ್ಟೈಲ್ ಕೆಲಸನೇ ಅದಲ್ವಾ? ನೀವು ಕುತ್ಕೊಂಡು ಕಣ್ಣೆ ಮುಂದೆ ಕುತ್ಕೊಂಡು ಏನ್ ಮಾಡ್ತೀರಾ? ಹೇರ್ ಸ್ಟೈಲ್ ಮಾಡ್ತೀರಾ. ಹೇರ್ ಸ್ಟೈಲ್ ಅಂದ್ರೆ ವಿಚಿತ್ರವಾಗಿ ಕೂದಲು ಕಟ್ ಮಾಡ್ಕೊಳ್ಳೋದು, ಅದು ಇದು ಎಲ್ಲ ಸ್ಟೈಲ್ ಅದು, ಆಯ್ತಾ? ಹುಬ್ಬುಗೆ ಮುಖಕ್ಕೆ ಪೌಡ್ರ್ ಹಾಕೊಳ್ಳೋದು ಎಲ್ಲ ಸ್ಟೈಲ್ ಅದು. ಹಾಗೆ ಒಂದು ಪೇಜ್ಗೆ ಡಿಫ್ರೆಂಟ್ ಕಲರು, ಡಿಫ್ರೆಂಟ್ ಫಾರ್ಮ್ಯಾಟು, ಡಿಫ್ರೆಂಟ್ ಲುಕ್ ಕೊಡೋದು ಏನದು? ಸ್ಟೈಲ್ ಅದು. ಸಿಂಪಲ್, ಗೊತ್ತಾಯ್ತಲ್ಲ ಸ್ಟೈಲ್ ಮೀನಿಂಗ್ ಏನಂತ ಗೊತ್ತಾಯ್ತಲ್ಲ. ಸೊ ನಮ್ಗೆ ಇವಾಗ ಒಂದು ವಸ್ತು ಇದೆ, ನಿಮ್ಮ ಮುಖ ಇದೆ, ಆ ಮುಖಕ್ಕೆ ಸ್ಟೈಲ್ ಮಾಡಬೇಕು ಅಂದ್ರೆ ಈ ಸ್ಟೈಲ್ ಟ್ಯಾಗ್ ಕೊಡ್ಬೇಕು ಅಷ್ಟೇ. ಸೊ ನಾನು ಏನು ಸ್ಟೈಲ್ ಮಾಡ್ತಾ ಇದ್ದೀನಿ, ಅದು ಫಾಂಟ್ ಸೈಜ್ ಇಷ್ಟು ದೊಡ್ಡದಿರಲಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಇಷ್ಟು ದೊಡ್ಡದ ಮುಖ ಬೇಕು ನನಗೆ. ಯಾವ ಥರ ಮುಖ ಬೇಕು ಅಂದ್ರೆ ವರ್ಡನ ಥರ ಮುಖ ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಆ ಥರ ಸ್ಟೈಲಲ್ಲಿ ಮುಖ ಬೇಕು ಅಂತ. ಸಿಂಪಲ್. ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಸೇವ್ ಆಲ್ ಮಾಡ್ತೀನಿ ಆಸ್ ಯೂಶುವಲ್. ಐ ಗೋ ಬ್ಯಾಕ್ ಹಿಯರ್, ಓಪನ್ ಮೈ tutorial.html, ಡಬಲ್ ಕ್ಲಿಕ್. ಏನಾಯ್ತು ಗಮನಿಸಿದ್ರ? ಫಾಂಟು ಚೇಂಜ್ ಆಯ್ತು. ಸೊ ಸ್ಟೈಲ್ ಚೇಂಜ್ ಆಯ್ತು, ನೋಡೋ ಲುಕ್ಕು ಚೇಂಜ್ ಆಯ್ತು ಅಲ್ವಾ? ಒಂದ್ ದಿವಸ ಬೊಟ್ಟು ಇಟ್ಕೊಂಡ್ ಬಂದಿರ್ತೀರ ಒಂದು ಸ್ಟೈಲು, ಒಂದ್ ದಿವಸ ಬೊಟ್ಟು ಇಟ್ಕೊಂಡ್ ಬಂದಿರಲ್ಲ ಇನ್ನೊಂದು ಸ್ಟೈಲು, ಇನ್ನೊಂದು ದಿವಸ ನಾಮ ಇಟ್ಕೊಂಡಿರ್ತೀರ ಒಂದು ಸ್ಟೈಲು, ಇನ್ನೊಂದು ದಿವಸ ಇಟ್ಕೊಂಡಿರಲ್ಲ ಅದೊಂದು ಸ್ಟೈಲು. ಸೊ ಇಟ್ಸ್ ಆಲ್ ಸ್ಟೈಲ್, ಎವ್ರಿಥಿಂಗ್ ಇಸ್ ಅಬೌಟ್ ಸ್ಟೈಲ್. ಓಕೆ, ಅಷ್ಟೇ, ಸಿಂಪಲ್. ಸೊ ಸ್ಟೈಲ್ನ ನಾವು ಜಾಯಿನ್ ಮಾಡ್ಬೋದು. ಸೊ ಇನ್ ದಿಸ್ ಎಕ್ಸಾಂಪಲ್ ಯು ಸಾ one property value and another property value can be added inside the style. ಇದನ್ನ ಗಮನ ಇಟ್ಟು ನೋಡಿ. ಓಕೆ, ಆ ಥರ ನೀವು ಎಷ್ಟು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಓಕೆ, ಮಲ್ಟಿಪಲ್ ಸ್ಟೈಲ್ಸು ಮಾಡ್ಬೋದು. ನೀವು ಕಿವಿನೂ ಚುಚ್ಕೋಬೋದು, ಮೂಗು ಚುಚ್ಕೋಬೋದು. ಓಕೆ, ಅದೊಂದು ಸ್ಟೈಲು ಇದೊಂದು ಸ್ಟೈಲು, ಗೊತ್ತಾಯ್ತಾ? ಮಿಕ್ಸು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಅದನ್ನು ಕಲ್ತ್ಕೊಳ್ಳಿ. ಸೊ ಇಷ್ಟೊಂದು ಎಕ್ಸಾಂಪಲ್ ಒಂದೊಂದೇ ಸ್ಟೈಲ್ ನೋಡಿದ್ರೆ, ಈ ಎಕ್ಸಾಂಪಲ್ ಅಲ್ಲಿ ಎರಡೆರಡು ಸ್ಟೈಲು ಮಾಡ್ಬೋದು ಅಂತ ಗೊತ್ತಾಯ್ತು ನಿಮಗೆ. ಸಿಂಪಲ್. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಟರ್ಮಿನಾಲಜಿ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ, ಬೇರೆ ಏನು ಬೇಡ. ಸ್ಟೈಲ್ ಅಂತೂ ಇವಾಗ ಗೊತ್ತಾಯ್ತು, ಏನು ರಾತ್ರಿ ಎಬ್ಸಿದ್ರು ಗೊತ್ತಾಗ್ಬಿಡುತ್ತೆ ನಿಮಗೆ ಸ್ಟೈಲ್ ಅಂದ್ರೆ ಏನಂತ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ನೀವು ಮಾಡೋದೇ ಸ್ಟೈಲ್ ಅಲ್ವಾ, ಬೇರೆ ಏನು ಮಾಡೋದಿಲ್ಲ. ಓಕೆ, ಫಾಂಟ್ ಸೈಜ್ ಇದೆ, ಇದು ಗೊತ್ತಾಯ್ತು. ಲೆಟ್ಸ್ ಐ ಜಸ್ಟ್ ಗೋ, ಇಂಪಾರ್ಟೆಂಟ್ ಇದ್ರೆ ನಿಂತ್ಕೊಳ್ತೀನಿ ಅಷ್ಟೇ. ಓಕೆ, ಒನ್ ಆಫ್ ಯುವರ್ ಫ್ರೆಂಡ್, ಐ ಡೋಂಟ್ ನೋ ಹೂ, he was asking about the text align, center line ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದ. ಸೊ ವಾಟ್ ವಿಲ್ ಡು, ಕಾಪಿ ದಿಸ್ ಒನ್, ಟ್ರೈ ಮಾಡೋಣ ಅಲ್ವಾ? ಅವನಿಗೆ ಇವಾಗ ಸ್ಕ್ರೀನಲ್ಲಿ ಎಲ್ಲಿದೆ, ಸೈಡಲ್ಲಿದೆ ಹೆಡಿಂಗ್. ಅವನು ಏನು ಕೇಳ್ತಿದ್ದ, ಮಧ್ಯೆ ಹೇಗೆ ಬರ್ಸೋದು ಅಂತ, ಅದನ್ನ ಅಲೈನ್ ಹೇಗೆ ಮಾಡೋದು ಅಂತ he was asking. ಸೊ ಸ್ಟೈಲಲ್ಲಿ ನಾವು ಅಲೈನು ಮಾಡ್ಬೋದು. ವಾಟ್ ಐ ಆಮ್ ಗೋಯಿಂಗ್ ಟು ಡು, ಐ ಆಮ್ ಗೋಯಿಂಗ್ ಟು ಆ್ಯಡ್ ಒನ್ ಮೋರ್ ಪ್ಯಾರಾಮೀಟರ್ ಕಾಲ್ಡ್ ಟೆಕ್ಸ್ಟ್ ಅಲೈನ್ ಸೆಂಟರ್. ಗಮನಿಸ್ತಾ ಇದ್ದೀರಲ್ಲ, ಕ್ಯಾನ್ ಯು ಸಿ I'm adding one more attribute called text align center. I'll go to file, I'll go to save all, I'll come back here. Heading, ಏನಾಯ್ತು? ಸೆಂಟರಿಗೆ ಬಂತು. Side is the center. So what is the property and value? Property is text align, value ಏನು center. ಅದನ್ನ ಲೆಫ್ಟ್, ಸೆಂಟರು, ರೈಟು ಎಲ್ಲ ಮಾಡ್ಬೋದು. ಟ್ರೈ ಮಾಡೋಣ, ಯಾವುದನ್ನು ಬಿಡಬೇಡಿ, ಎಲ್ಲಾನು ಟ್ರೈ ಮಾಡಿ. ರೈಟ್ ಅಂತ ಹಾಕಿದ್ದೀನಿ ಇಲ್ಲೇ. ಫೈಲ್ನ ಸೇವ್ ಮಾಡ್ತೀನಿ, ಮತ್ತೆ ಸ್ಕ್ರೀನಿಗೆ ಬರ್ತೀನಿ, ರಿಫ್ರೆಶ್ ಮಾಡ್ತೀನಿ. ಎಲ್ಲೋಯ್ತು? ಈ ಪೇಜ್ಗೆ ರೈಟಲ್ಲಿ ಹೋಗಿ ಕುತ್ಕೊಳ್ತು, ಕಾಣಿಸುತ್ತಾ? ಹೋಗಿ ಕುತ್ಕೊಳ್ತು.
ಗೊತ್ತಾಯ್ತಲ್ಲ. ಸೊ ಸ್ಟೈಲ್ ಟ್ಯಾಗ್ನ ಎಷ್ಟು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ನೀವು, ಯಾವ ರೀತಿ ನಿಮ್ಗೆ ಕಾಣಿಸ್ಬೇಕು ಅದನ್ನ ಆ ಥರ ಯೂಸ್ ಮಾಡ್ಕೋಬಹುದು. ಸೊ ಫೈನ್. ಸೊ ಚಾಪ್ಟರ್ ಸಮ್ಮರಿಲಿ ಏನ್ ಬರುತ್ತೆ, ಸ್ಟೈಲ್ ಬಗ್ಗೆ ನಾವು ಮಾತಾಡ್ಕೊಂಡ್ವಿ, ಬ್ಯಾಕ್ಗ್ರೌಂಡ್ ಕಲರ್ ನೋಡಿದ್ವಿ, ಕಲರ್ ನೋಡಿದ್ವಿ, ಟೆಕ್ಸ್ಟ್ ಕಲರ್ ನೋಡಿದ್ವಿ, ಫಾಂಟ್ ಫ್ಯಾಮಿಲಿ ನೋಡಿದ್ವಿ, ಲೈಕ್ ವರ್ಡಾನ ಚೇಂಜ್ ಮಾಡಿದ್ವಲ್ಲ, ವರ್ಡಾನ ಬೇಡ ಅಂದ್ರೆ ಇನ್ನೊಂದು ಯಾವ್ದು ಫೇಮಸ್ ಫಾಂಟ್ ಯಾವುದು, 2-3 ಫೇಮಸ್ ಫಾಂಟ್ ಇದೆ. ಒಂದು ವರ್ಡಾನ ಒಂದು ಫೇಮಸ್ ಫಾಂಟು, ಕುರಿಯರ್ ತುಂಬಾ ಹಳೆಯದು, ಟೈಪಿಂಗ್ ಮಾಡೋದಕ್ಕೆ ಬರುತ್ತಲ್ಲ ಆ ಎಫೆಕ್ಟ್ ಇದು. ಟ್ರೈ ಮಾಡಿ ನೋಡೋಣ ಕುರಿಯರ್ ಅಂತ ಏನು ಅಂತ. ಬೇರೆದಕ್ಕೆ ಹಾಕೋಣ, ಪಿ ಟ್ಯಾಗ್ ಹಾಕೋಣ, Ctrl+C. ಪಿ ಟ್ಯಾಗ್ ಇಲ್ಲಿ ಹಾಕೋಣಗೆ ಅದೇ ತರ ಬರ್ಬೇಕು. ನಾವೇನ್ ಅನ್ಕೊಂಡ್ವಿ, ಫ್ರೀ ಅಂತ ಯೂಸ್ ಮಾಡಿದ್ರೆ ಹಂಗೆ ಬರುತ್ತೆ ಅಂತ ಅನ್ಕೊಂಡ್ವಲ್ಲ, ಫ್ರೀ. ಫ್ರೀ ಎಲ್ಲ ಹಾಕ್ಬಿಟ್ಟು ಚೆಕ್ ಮಾಡೋಣ. ಸರ್ ಇದು ಟೆಕ್ಸ್ಟ್ ಪೇಜ್ ಮಿಡಲ್ ಸೆಂಟರ್ ಬರ್ಬೇಕಾದ್ರೆ ಅದಕ್ಕೆ ಏನ್ ಯೂಸ್ ಮಾಡ್ಬೇಕು? ಟೆಕ್ಸ್ಟ್ ಅಲೈನ್ ಅಲ್ಲ ಏನ್ ಪ್ರಾಪರ್ಟಿ ಏನ್ ಯೂಸ್ ಮಾಡ್ಬೇಕು? ಪೇಜ್ ವ್ಯಾಲ್ಯೂ ಸೆಂಟರ್, ಟೆಕ್ಸ್ಟ್ ಅಲೈನ್ ಸೆಂಟರ್. ಸರ್ ಪೇಜ್ ಸೆಂಟರ್ಗೆ ಮಿಡಲ್ ಸೆಂಟರ್ ಅಂತ ಯೂಸ್ ಮಾಡ್ಬೇಕು. ಪೇಜ್ ಅಂದ್ರೆ ಓಕೆ, ಶೋ ಯು ದ ಸ್ಕ್ರೀನ್. ಇವಾಗ ಒಂದು ಪೇಜ್ ತೋರಿಸ್ತೀನಿ ನಿನಗೆ. ಸೊ ಅಲ್ಲಿಂದ ಯೋಚನೆ ಮಾಡ್ಬೇಕು ನೀನು, ಅವಾಗ ನಿಂಗೆ ಆನ್ಸರ್ ಸಿಗುತ್ತೆ. ವಿಲ್ ಕಮ್ ಬ್ಯಾಕ್ ಹಿಯರ್. ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇದು ನೋಡಿದ್ರ ಡಿಬಗ್ಗಿಂಗು ಎರರ್ ಫಿಕ್ಸ್ ಎಲ್ಲ ಬಂತು ನೋಡಿದ್ರ, ಗಮನಿಸ್ತಾ ಇದ್ದೀರಾ ಇದನ್ನ? ಇದು ಕೊರಿಯರ್ ಅಲ್ಲಿ ಇದೆ ಫಾಂಟ್ ಅಲ್ಲಿ, ಆಮೇಲೆ ಪ್ರೀ ಟೆಕ್ಸ್ಟ್ ಅಲ್ಲಿ ಹಾಕಿದ್ವಿ. ಪ್ರೀ ಎಲ್ಲ ಹಾಕಿದ್ರೆ ಅದು ಹೇಗಿರುತ್ತೆ, ಪ್ರೀ ಫಾರ್ಮ್ಯಾಟ್ ಅಲ್ಲೇ ಬರುತ್ತೆ. ಓಕೆ, ಇವಾಗ ಇದು ಪೇಜ್ ಅಪ್ಪ. ನಿನ್ ಪ್ರಕಾರ ಪೇಜ್ ಯಾವ್ದು? ಇದು ಫುಲ್ ಒಂದು ಪೇಜಾ? ಇಷ್ಟು ಫುಲ್ ಒಂದು ಪೇಜ್ ನಿನ್ ಪ್ರಕಾರ ಹೇಮಂತ್? ಆದಷ್ಟು ಒಂದು ಪೇಜ್. ಕೋಕೋ ಕೋಲಾ ಅನ್ನೋದಿದೆಯಲ್ಲ ಸರ್, ಇಡೀ ಪೇಜ್ ಇನ್ ಸೆಂಟರ್ ಬರುತ್ತಾ? ಇದು ಪಕ್ಕಕ್ಕೆ ಮಧ್ಯಕ್ಕೆ ಮಾಡ್ಬೇಕಾ ಇದನ್ನ? ಸರ್ ಈಗ A4 ಶೀಟ್ ತಗೊಂತೀವಿ ಅಂದ್ರೆ A4 ಶೀಟ್ ಮಧ್ಯದಲ್ಲಿ ಬರುತ್ತಾ? ಬರುತ್ತೆ. ನೀನು ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಕೊಟ್ರೆ ಎಲ್ಲದಕ್ಕೂ ಮಧ್ಯದಲ್ಲಿ ಬರುತ್ತೆ ಅದು. ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಕೊಟ್ರೆ ಈ ರೋ ಅಲ್ಲಿ, ಈ ಒಂದು ರೋ ಅಲ್ಲಿ ಫುಲ್ A4 ಶೀಟ್ ಅಂತ ತಗೊಂಡ್ರೆ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಕೊಟ್ರೆ ಮಧ್ಯಕ್ಕೆ ಬರುತ್ತೆ ಅಷ್ಟೇ. ಸರ್ ಬಾಟಮ್ಗೆ ಬಾಟಮ್ ಅಂತ ಯೂಸ್ ಮಾಡಿದ್ರೆ ಆಗತ್ತಾ? ಹಾ, ಇಲ್ಲ ಬೇರೆ ಫಾಂಟ್ ಇದೆ, ಟೆಕ್ಸ್ಟ್ ಅಲೈನ್ ಸೆಂಟರ್, ಬಾಟಮ್ ಆ ತರ ಎಲ್ಲ ಇದೆ. ಸೊ ಅದನ್ನ ಒಂದೊಂದಾಗಿ ನೋಡ್ಬೇಕಷ್ಟೇ. ಓಕೆ, ಇನ್ನು ಅದಕ್ಕೆ ಹೋಗಿಲ್ಲ ನಾನು. ಮೇನ್ ಥಿಂಗ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಉದ್ದೇಶ ಏನ್ ಗೊತ್ತಾ, whenever you learn any language, you try to understand basic concept first. ಮೇನ್ ಏನಿದೆ ಅಂತ ಇವಾಗ ನೋಡಿದ ತಕ್ಷಣ ಏನಂತ ಅರ್ಥ ಆಯ್ತು, ಈ ತರನೂ ಇರುತ್ತೆ, ಈ ತರನೂ ಮಾಡ್ಬೋದು ಅಂತ ಒಂದು ಐಡಿಯಾ ಬಂದ್ಬಿಡುತ್ತೆ ನಿಮ್ಗೆ ಅಲ್ವಾ. ಬೇಸಿಕ್ ಸ್ಟ್ರಕ್ಚರ್ ಗೊತ್ತಾಯ್ತು, ಪಿ ಟ್ಯಾಗು, ಇಮೇಜು, ಅದು ಇದು ಎಲ್ಲ ಗೊತ್ತಾಯ್ತು, ಸ್ಟೈಲ್ ಯೂಸ್ ಮಾಡ್ಕೊಂಡು ಈ ತರ ಮಾಡ್ಬೋದು ಅಂತ ಗೊತ್ತಾಯ್ತು. ಸೊ ನಿಮ್ ಮನ್ಸಲ್ಲಿ ಒಂದು ಐಡಿಯಾ ಬರುತ್ತೆ, ಬಾಟಮ್ ಬರ್ಬೇಕಾದ್ರೆ ದೇ ಕುಡ್ ಬಿ ಸಮಥಿಂಗ್ ಲೈಕ್ ದಟ್ ಇನ್ ಸ್ಟೈಲ್ ಇರ್ಬೋದಾ ಅಂತ ತಲೆಗೊಂದು ಬರುತ್ತೆ ನಿಮ್ಗೆ. ಕರೆಕ್ಟ್? ದೆನ್ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಗೋ ಬ್ಯಾಕ್ ಹಿಯರ್, ಎನಿ ಟೈಮ್ ಯು ಕ್ಯಾನ್ ಗೋ ಬ್ಯಾಕ್ ಹಿಯರ್. W3 Schools ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ, ಅದ್ರ ರಿಲೇಟೆಡ್ ಟ್ಯಾಗ್ಸ್ ಕಾಣಿಸುತ್ತೆ, ಟ್ರೈ ಯುವರ್ ಸೆಲ್ಫ್ ಮಾಡಿದ್ರೆ ಗೊತ್ತಾಗುತ್ತೆ. ಆಯ್ತಾ? ಫೈನ್. ಸೊ ಸ್ಟೈಲ್ಸ್ ಕಲ್ತ್ಕೊಂಡ್ವಿ, ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಟೆಸ್ಟ್ ಇಟ್ ಯುವರ್ ಸೆಲ್ಫ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಬ್ಲಾಕ್. ನೀವು ಇದ್ರಲ್ಲಿ ದಯವಿಟ್ಟು ಹೋಗ್ಲೇಬೇಕು, ಹೋಗ್ಬಿಟ್ಟು ನಿಮ್ದು ಟೆಸ್ಟ್ ಮಾಡಲೇಬೇಕು. ಈ ಮೊಬೈಲಲ್ಲೂ ಮಾಡ್ಬೋದು, ಜಾಸ್ತಿ ಟ್ಯಾಗ್ಸ್ ಇರಲ್ಲ, ಆರಾಮಾಗಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಚಾಟ್ ಮಾಡ್ತಿರಲ್ಲ, ಅಷ್ಟು ಟೈಪ್ ಮಾಡಿದ್ರೆ ಸಾಕು, ಆರಾಮಾಗಿ ನೀವು ರಿಸಲ್ಟ್ಸ್ನ ನೋಡ್ಬೋದು. ಓಕೆ, ಅದರಲ್ಲೇ ಕಲಿಬೋದು. ಓಕೆ, ಟ್ರೈ ಇಟ್ ಯುವರ್ ಸೆಲ್ಫ್, ಮಾಡಿ ಇದನ್ನ ಬಿಡಬೇಡಿ. ಓಕೆ, ಫೈನ್. ವಾಟ್ ಇಸ್ ದ ನೆಕ್ಸ್ಟ್ ಥಿಂಗ್? ಟೆಕ್ಸ್ಟ್ ಫಾರ್ಮ್ಯಾಟಿಂಗ್. ಓಕೆ, ವಿ ಡಿಡ್ಂಟ್ ಸಿ ದಿಸ್ ಒನ್. ಇದೆ 2 ಥಿಂಗ್ಸ್. ಒನ್ ಇಸ್ ಬೋಲ್ಡ್ ಅಂತ ಗೊತ್ತಿತ್ತು ನಿಮಗೆ, ಆಮೇಲೆ ಇನ್ನೊಂದು ಐಟ್ಯಾಲಿಕ್ ಅಂತ ಇದೆ, ಇನ್ನೊಂದು ಸಬ್ಸ್ಕ್ರಿಪ್ಟ್, ಸೂಪರ್ ಸ್ಕ್ರಿಪ್ಟ್. ಸಬ್ಸ್ಕ್ರಿಪ್ಟ್ ಅಂದ್ರೆ ಈ ನಾರ್ಮಲ್ ಲೈನ್ ಇಂದ ಕೆಳಗಡೆ ಬರುತ್ತೆ, ಆಯ್ತಾ? ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ನಾರ್ಮಲ್ ಲೈನ್ ಇಂದ ಏನ್ ಬರುತ್ತೆ, ಮೇಲ್ಗಡೆ ಬರುತ್ತೆ. ಓಕೆ, ಅದನ್ನ ಹೇಗೆ ಯೂಸ್ ಮಾಡೋದು ಅಂದ್ಬಿಟ್ಟು ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಬಿ ಅಂಡ್ ಬೋಲ್ಡ್ ಟೆಕ್ಸ್ಟ್, ಸ್ಟ್ರಾಂಗ್ ಅಂಡ್ ಇಂಪಾರ್ಟೆಂಟ್ ಟೆಕ್ಸ್ಟ್, ಐಟ್ಯಾಲಿಕ್, ಎಂಫಸೈಸ್ಡ್, ಮಾರ್ಕರು, ಸ್ಮಾಲ್, ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನ ಹೇಗೆ ಟ್ರೈ ಮಾಡೋದು ಅಂತಾನು ಕೊಟ್ಟಿದ್ದಾರೆ ಇಲ್ಲಿ.
ಸೊ ಒಂದೊಂದನ್ನೇ ನೋಡ್ಕೊಂಡು ಹೋದ್ರೆ ಅದನ್ನ ಗೊತ್ತಾಗುತ್ತೆ. ಸೊ ಅಲ್ಲಿ ಜಸ್ಟ್ ಓಪನ್ ಇಟ್ ಅಂಡ್ ಐಲ್ ಶೋ ಇಟ್ ಟು ಯು. ಸೊ ಏನು ಆ ಟ್ಯಾಗ್ ಏನು ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಬಿಕಾಸ್ ಯು ರಿಕ್ವೈರ್ ಇಟ್ ಆಲ್ ಥ್ರೂ ಯುವರ್ ಅಪ್ಲಿಕೇಶನ್. ಬೇಕಾಗುತ್ತೆ ಎಲ್ಲಾದ್ರು. ಬೋಲ್ಡ್ ನಿಮ್ಗೆ ಗೊತ್ತು, ಕಣ್ಣು ಮುಚ್ಕೊಂಡು ಗೊತ್ತಾಗುತ್ತೆ ನಿಮಗೆ. ಇದು ನಾರ್ಮಲ್ಲು, ಇದು ಬೋಲ್ಡ್. ಬಿ ಅಂತ ಹಾಕಿದ್ರೆ ಏನಾಗುತ್ತೆ? ಬೋಲ್ಡ್ ಆಗುತ್ತೆ. ಕಾಣಿಸುತ್ತಲ್ಲ ಬೋಲ್ಡ್? ಡಾರ್ಕ್ ಬ್ಲ್ಯಾಕ್ ಅಲ್ಲಿ ಕಾಣಿಸುತ್ತೆ ನೋಡಿ. ಮೊಬೈಲ್ ಅಲ್ಲಿ ಚಿಕ್ಕದಾಗ ಕಂಡ್ರೆ ನಾನು ಹೇಳ್ತೀನಿ, ಬೇಕಿದ್ರೆ ಡಾರ್ಕ್ ಬ್ಲ್ಯಾಕ್ ಅಲ್ಲಿ ಕಾಣುತ್ತೆ ಬೋಲ್ಡ್ ಅಲ್ಲಿ. ಸೊ ನೆಕ್ಸ್ಟ್ ಸ್ಟ್ರಾಂಗ್. ಇದು ಸ್ಟ್ರಾಂಗ್. ಇಟ್ಸ್ ಆಲ್ಮೋಸ್ಟ್ ಸೇಮ್ ಲೈಕ್ ಎ ಬೋಲ್ಡ್. ಓಕೆ, ಆಲ್ಮೋಸ್ಟ್ ಸೇಮ್ ಲೈಕ್ ಎ ಬೋಲ್ಡ್. ಅವ್ರು ಏನು ಹೇಳ್ತಾರೆ ಅಂದ್ರೆ, defines text with strong importance. The content inside is typically displayed in bold. ಎರಡು ಒಂದೇನೆ, ತಲೆ ಕೆಡಿಸ್ಕೋಬೇಡಿ ಆಯ್ತಾ. ಬಟ್ ನಿಮಗೆ ಎಕ್ಸಾಂಪಲ್ ಸ್ಕೂಲಲ್ಲಿ ಏನಾದರೂ ಕ್ವಶನ್ ಗಿಶನ್ ಬಂದರೆ ಸ್ವಲ್ಪ ನೋಡಿ ಅಷ್ಟೇ. ಎರಡು ಒಂದೇ ಅನ್ನೋ ಥರ ಬರಿಬಹುದು. ಓಕೆ, ಐ ಟ್ಯಾಗು ಮತ್ತು ಇ ಎಮ್ ಟ್ಯಾಗು. ಐ ಟ್ಯಾಗ್ ಅಂದರೆ ಐಟ್ಯಾಲಿಕ್ಸ್. ಐಟ್ಯಾಲಿಕ್ಸ್ ಅಂದರೆ ಗೊತ್ತಲ್ಲ, ಸ್ಲ್ಯಾಂಟಾಗಿ ಬರೀತಾರಲ್ಲ ಟೆಕ್ಸ್ಟ್ನ, ಅದಕ್ಕೆ ಅಂತಾರೆ ಐಟ್ಯಾಲಿಕ್ ಅಂತ ಹೇಳ್ತಾರೆ. ಓಕೆ, ಇಟಲಿಲೆಲ್ಲ ಸ್ಲ್ಯಾಂಟಾಗಿ ಬರೆಯೋರು ಅವಾಗ. ಓಕೆ, ಅದಕ್ಕೋಸ್ಕರ ಐಟ್ಯಾಲಿಕ್ ಅಂತ ಹೇಳ್ತಾರೆ. ಇಟ್ಸ್ ಒನ್ ಆಫ್ ದ ವೇ ಆಫ್ ರೈಟಿಂಗ್. ಇಟಲಿ ಅಂತಲ್ಲ, ಸ್ಲ್ಯಾಂಟಾಗಿ ಬರೆಯೋದಕ್ಕೆ ಐಟ್ಯಾಲಿಕ್ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಇ ಎಮ್. ಇ ಎಮ್ ಅಂದರೆ ಎಂದು ಕೊಟ್ಟಿದ್ದಾನೆ ಇಲ್ಲಿ. ಎಲಿಮೆಂಟ್ ಡಿಫೈನ್ಸ್ ಎಂಫಸೈಸ್ಡ್ ಟೆಕ್ಸ್ಟ್. ಎಂಫಸೈಸ್ಡ್ ಟೆಕ್ಸ್ಟ್ ಅಂದರೆ ಕಂಟೆಂಟ್ ಇನ್ಸೈಡ್ ಇಸ್ ಟಿಪಿಕಲಿ ಡಿಸ್ಪ್ಲೇಡ್ ಇನ್ ಐಟ್ಯಾಲಿಕ್ ಅಂತ ಹೇಳ್ತಾನೆ ಅಷ್ಟೇ. ಸೊ ನಾರ್ಮಲಿ ಇದು ಅದೇ ಆ್ಯಕ್ಚುಲಿ ಆಯ್ತಾ. ಐಟ್ಯಾಲಿಕ್ಕು ಇ ಎಮ್ ಎರಡು ಒಂದೇನೆ. ಸೊ ಗಮನ ಇರಲಿ ಅಷ್ಟೇ, ಇನ್ನೇನಿಲ್ಲ. ಎಕ್ಸಾಮ್ ಕ್ವಶನ್ಸ್ ಇವೆಲ್ಲ ನೀವೆಲ್ಲ ಎಕ್ಸಾಮಲ್ಲಿ ಓದಿ ಮಾರ್ಕ್ಸ್ ತೊಗೊಳ್ಳಿಕ್ಕೆ ಹೆಲ್ಪ್ ಆಗುವಂಥ ಕ್ವಶನ್ಸ್ ಅಷ್ಟೇ ಇದು. ಸೊ ಕನ್ಫ್ಯೂಸ್ ಮಾಡಿಬಿಟ್ಟು ನಿಮಗೆ ಗೊತ್ತಿದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡಲಿಕ್ಕೆ. ಸೊ ಬೇಸಿಕಲಿ ಐ ಮತ್ತು ಇ ಎಮ್ಮು ಒಂದೇ ಥರ ಕಾಣುತ್ತೆ, ಬಿ ಮತ್ತು ಸ್ಟ್ರಾಂಗು ಒಂದೇ ಥರ ಕಾಣುತ್ತೆ. ಅದು ಗಮನ ಇರಲಿ ಅಷ್ಟೇ, ಇನ್ನೇನಿಲ್ಲ. ಸ್ಮಾಲ್ ಅಂದರೆ ಸ್ಮಾಲ್, ಇನ್ನೇನಿಲ್ಲ. ಇದು ನಾರ್ಮಲ್ಲು, ಇದು ಸ್ಮಾಲ್ ಅಷ್ಟೇ. ಅಂದರೆ ಒಂದೇ ಲೈನಲ್ಲಿ ನಿಮಗೆ ಚಿಕ್ಕದಾಗಬೇಕು ದೊಡ್ಡದಾಗಬೇಕು ಅಂತಂದರೆ, ಈಗ ನೋಡಿಲ್ಲ ಪಿ ಟ್ಯಾಗಲ್ಲಿ ಹೋಗ್ಬಿಟ್ಟು ದಿಸ್ ಇಸ್ ನಾರ್ಮಲ್ ಅಂತ ಬರ್ಬಿಟ್ಟು ಸಡನ್ನಾಗಿ ಏನು ಮಾಡ್ತೀನಿ, ಸ್ಮಾಲ್ ಟೆಕ್ಸ್ಟ್ ಮಾಡ್ತೀನಿ. ಏನಾಯಿತು, ಬಿಗ್ ಟೆಕ್ಸ್ಟ್ ಬಂತು, ಅದಕ್ಕೆ ಕೆಳಗಡೆ ಏನು ಬಂತು, ಸ್ಮಾಲ್ ಟೆಕ್ಸ್ಟ್ ಬಂತು ತಾನೆ, ಕಾಣಿಸ್ತಾ ಇದೆಯಾ? ಇದು ನಾರ್ಮಲ್ ಟೆಕ್ಸ್ಟು, ಅದ್ರ ಪಕ್ಕದಲ್ಲಿ ಏನು ಬಂತು, ಸ್ಮಾಲ್ ಟೆಕ್ಸ್ಟ್ ಬಂತು. ಸೊ ಆ ಥರ ಏನೋ ಇತ್ತು ಅಂದರೆ, ಅವಶ್ಯಕತೆ ಇತ್ತು ಅಂದರೆ ಸ್ಮಾಲ್ನ ಯೂಸ್ ಮಾಡ್ಬೋದು. Mark. HTML mark defines text should be marked or highlighted. ಮಾರ್ಕ್ ಅಂತ ಯೂಸ್ ಮಾಡಿದ್ರೆ ಏನಾಗುತ್ತೆ, ಹೈಲೈಟ್ ಆಗುತ್ತೆ. ಇಲ್ಲಿ ನೋಡಿ ಮಿಲ್ಕ್ ಅನ್ನೋದು ಯೆಲ್ಲೋ ಕಲರ್ ಬ್ಯಾಕ್ ಗ್ರೌಂಡ್ ಆಗಿದೆ. ಸೊ ಅದಕ್ಕೆ ಏನು ಯೂಸ್ ಮಾಡಬೇಕು, ಮಾರ್ಕ್ ಅಂತ ಯೂಸ್ ಮಾಡಬೇಕು. ಕಾಣಿಸ್ತಾ ಇದೆ ಸ್ಕ್ರೀನ್? ಫಾಸ್ಟಾಗಿ ಹೋಗ್ತಾ ಇದ್ರೆ ಹೇಳಿ ಆಯ್ತು. ಇವೆಲ್ಲ ಸಿಂಪಲ್ ಅಂದ್ಬಿಟ್ಟು ನಾನು ಹಂಗೆ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದೀನಿ. ಓಕೆ, ಗಮನದಲ್ಲಿ ಇಟ್ಕೊಳ್ಳಿ ಅಷ್ಟೇ. ಇವೆಲ್ಲ ಈ ಥರ ಇರುತ್ತೆ ಅಂತ ಒಂದು ಗಮನದಲ್ಲಿ ಇಟ್ಕೊಂಡ್ರೆ ಮುಂದೆ ನಿಮಗೆ ಅದನ್ನು ಟ್ರೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಯಾವುದು, ಡೆಲ್ ಅಂತ ಇದೆ. ಬ್ರೌಸರ್ಸ್ ವಿಲ್ ಸ್ಟ್ರೈಕ್ ದ ಲೈನ್ ಥ್ರೂ ದ ಡಿಲೀಟೆಡ್ ಟೆಕ್ಸ್ಟ್. ಡೆಲ್ ಅಂದರೆ ಡಿಲೀಟ್ ಮಾಡುತ್ತೆ ಅಷ್ಟೇ, ಅದು ಅಂದರೆ ಅಡ್ಡ ಒಂದು ಲೈನ್ ಬರುತ್ತೆ ಅಷ್ಟೇ. ನೋಡಿ ಬ್ಲೂ ಕಾಣಿಸುತ್ತಾ, ಬ್ಲೂ ಕೂಡ ಅಡ್ಡ ಲೈನ್ ಇದೆ. ನಿಮ್ಗೆ ಕಾಣಿಸ್ತಿಲ್ಲ ಅಂದರೆ ಇದು ದೊಡ್ಡ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು, ನಾನು ಯಾರಾದರೂ ಸ್ಟೈಲ್ ಹೇಳ್ರಪ್ಪ. ಸ್ಟೈಲ್ ಈಸ್ ಈಕ್ವಲ್ ಟು ಏನು ಮಾಡಲಿ, ಫಾಂಟ್ ಸೈಜ್ ಮಾಡೋದು ತಗೊಳ್ತಾ. ಓಕೆ, ಬಂತೆಲ್ಲ ದೊಡ್ಡದಾಯ್ತು. ಸೊ ಬ್ಲೂ ಏನಿದೆ ಇಲ್ಲಿ, ಡೆಲ್ ಒಳಗಡೆ ಇದೆ, ಕಾಣಿಸುತ್ತಾ? ಸೊ ಡೆಲ್ ಒಳಗಡೆ ಇತ್ತು ಅಂದ್ರೆ ಏನಾಗುತ್ತೆ, ಡಿಲೀಟೆಡ್ ಅಂತ ಅರ್ಥ. ಸೊ ಅದಕ್ಕೊಂದು ಸ್ಟ್ರೈಕ್ ಆಗುತ್ತೆ, ಒಂದು ಅಡ್ಡ ಒಂದು ಗೀರ್ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಗೊತ್ತಾಯ್ತಲ್ಲ? ಸೊ ಡೆಲ್ ಇದು. ಇನ್ಸರ್ಟ್, INS, ಡೆಲ್ ಇನ್ಸರ್ಟು. ಅಂಡರ್ಲೈನ್ ಇನ್ಸರ್ಟೆಡ್ ಟೆಕ್ಸ್ಟ್, INS ಅಂತ ಕೊಟ್ರೆ ಅಂಡರ್ಲೈನ್ ಮಾಡುತ್ತೆ. ದೇರ್ ಇಸ್ ಒನ್ ಮೋರ್ ಲೈನ್ ಥಿಂಗ್ ಕಾಲ್ಡ್ as ಯು ಅಂತಾನೂ ಇದೆ. ಯು ಅಂತ ಯೂಸ್ ಮಾಡಿದ್ರೆ ಅಂಡರ್ಲೈನ್ ಆಗುತ್ತೆ ಟೆಕ್ಸ್ಟ್. ಇಲ್ಲಿ ತೋರಿಸ್ಲಾ, ಇಲ್ಲಿ ಹೋಗ್ಬಿಟ್ಟು ಯು ಅಂತ ಹಾಕ್ಬಿಟ್ಟು ಯು ಅಂತ ಹಾಕ್ತೀನಿ ಫೇವ್ರೇಟ್ಗೆ ಅಷ್ಟೇ. ಅಂಡರ್ಲೈನ್ ಆಯ್ತಾನೆ ಇಲ್ಲಿ, ಗಮನಿಸ್ತಾ ಇದ್ದೀರಾ? ಫೇವ್ರೇಟ್ಗೂ ಅಂಡರ್ಲೈನ್ ಇದೆ, ರೆಡ್ಗೂ ಅಂಡರ್ಲೈನ್ ಇದೆ. ಅಂದರೆ ಇನ್ಸರ್ಟ್ ಅಂದ್ರೂ ಒಂದೇ ಇದೆ, ಯು ಅಂದ್ರೂ ಒಂದಿದೆ. ಓಕೆ, ಕೆಲವೊಂದು ರಿಪಿಟೇಷನ್ ಇದೆ, ತಲೆ ಕೆಡಿಸ್ಕೋಬೇಡಿ.
ಎರಡೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. SUP ಅಂದರೆ ಸೂಪರ್ ಸ್ಕ್ರಿಪ್ಟ್, ಒಂದ್ರ ತಲೆ ಮೇಲೆ ಒಂದು ಕುತ್ಕೊಳ್ಳುತ್ತೆ. A² + B² + C² ಅಂತ ಬರ್ಕೊಳ್ತಿರಲ್ಲ, ಫಾರ್ಮುಲಾ ಬರಿಬೇಕಾದ್ರೆ ಹೆಲ್ಪ್ ಆಗುತ್ತಿದೆ. ಅನ್ಸ್ತಾ? A² + ಟೆಕ್ಸ್ಟ್ ಬಂತು ನೋಡಿದ್ರ? ಫಾರ್ಮುಲಾ ಡಿಸ್ಪ್ಲೇ ಮಾಡಬೇಕಾದ್ರೆ ಈ ತರ ಯೂಸ್ ಆಗುತ್ತೆ. SUP ಅನ್ನೋದು ಯೂಸ್ ಆಗುತ್ತೆ. ಸಿಂಪಲ್. ಎಲ್ಲೆಲ್ಲಿ ಯೂಸೇಜ್ ಇದೆ ಅಂತ ಹೇಳ್ತಾ ಇದ್ದೀನಿ, ಗಮನ ಇರಲಿ. ಎಕ್ಸಾಮಲ್ ಕ್ವಶನ್ ಬರ್ಬೋದು, ಈ ತರ ಬಂದ್ರೆ ಹೇಗ್ ಮಾಡ್ತೀರಾ ಅಂತ ಕೇಳ್ತಾರೆ, ಅದಕ್ಕೊಂದು ಟ್ಯಾಗ್ ಬರೀರಿ ಅಂತ ಹೇಳ್ತಾರೆ, 1-2 ಮಾರ್ಕ್ಸ್ ಕೊಡ್ತಾರೆ, ಆಯ್ತಾ? ಸೊ ಇದನ್ನ ತಲೆಯಲ್ಲಿ ಜ್ಞಾಪಕ ಇತ್ತು ಅಂದ್ರೆ ಆರಾಮಾಗಿ 2 ಮಾರ್ಕ್ಸ್ ತಗೋಬಹುದು. ಓಕೆ, ನೆಕ್ಸ್ಟ್ ಇಸ್ ದ ಎಕ್ಸಸೈಸ್. ಕುತ್ಕೊಂಡು ಎಕ್ಸಸೈಸ್ ಮಾಡ್ಬೇಕು. ಇಷ್ಟು ತನಕ ಏನು ಥಿಯರಿ ಕೇಳಿದ್ರಲ್ವಾ, ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸೊ ಐ ಎಕ್ಸ್ಪೆಕ್ಟ್ ಯು ಟು ಪ್ರಾಕ್ಟೀಸ್ 4 things. One is attributes, headings, paragraph, styles and formatting. ಮಿಕ್ಕಿದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಗೊಳ್ಳೋಣ. ಓಕೆ, ನಾನು ಜಾಸ್ತಿ ಫಾಸ್ಟಾಗಿ ಮೂವ್ ಆಗಲ್ಲ, ಇದೆಲ್ಲ ಸಿಂಕ್ ಆಗಲಿ. ಇವೆಲ್ಲ ಬೇಸಿಕ್. ಈ ಬೇಸಿಕ್ ನಿಮ್ಮ ತಲೆಯಲ್ಲಿ ಒಂದು ಸಲ ಸಿಂಕ್ ಆಯಿತು ಅಂದರೆ ನೀವು ಎನಿ ಕೈಂಡ್ ಆಫ್ ಲ್ಯಾಂಗ್ವೇಜಸ್ನ ನೀವು ಕಲ್ತ್ಕೋಬಹುದು. ಸೊ ನೆಕ್ಸ್ಟ್ ಕ್ಲಾಸಲ್ಲೂ ಇಟ್ ವಿಲ್ ಬಿ ಮಚ್ ಮೋರ್ ಎಕ್ಸ್ಟೆಂಡೆಡ್ ಫ್ರಮ್ ಟುಡೇಸ್ ಕ್ಲಾಸು. ಟೇಬಲ್ ನೋಡೋಣ, ಟೇಬಲ್ ನೋಡ್ಬಿಟ್ಟು ಲಿಸ್ಟ್ಗಳು ನೋಡೋಣ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಒನ್. ಆಮೇಲೆ ಕಲರ್ಸು ಗಿಲರ್ಸ್ ಎಲ್ಲ ಸ್ಮಾಲ್ ಥಿಂಗ್ಸ್ ಏನಿಲ್ಲ. ಸೊ ಅದಾದ್ಮೇಲೆ ಅದರ ನೆಕ್ಸ್ಟ್ ಕ್ಲಾಸಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಜಾವಾ ಸ್ಕ್ರಿಪ್ಟ್ ಅಂತ. ಜಾವಾ ಸ್ಕ್ರಿಪ್ಟ್ನ ನೋಡೋಣ. ಓಕೆ, ಸೊ ಐ ಥಾಟ್ ಫಸ್ಟ್ 3 classes ಬೇಸಿಕ್ ಮಾಡೋಣ, ಇದನ್ನೆಲ್ಲ ಮಾಡಿ ನಿಮಗೆ ಅದೊಂದು ಫೀಲ್ ಬರಲಿ, ವೆಬ್ ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ ಒಂದು ಫೀಲ್ ಬರಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಅದಾದಮೇಲೆ ವಿಲ್ ಜಂಪ್ ಇನ್ ಟು ದ ಜಾವಾ ಸ್ಕ್ರಿಪ್ಟ್ ಅಂಡ್ ವಿಲ್ ಸಿ. ಓಕೆ, ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಡೌಟ್ಸ್ ಇಲ್ಲಾಂದ್ರೆ 2 ಮೀನಿಂಗ್ ಅರ್ಥನೇ ಆಗಿಲ್ಲ ಅಥವಾ? ಇಲ್ಲ ಸರ್, ಇಷ್ಟೊತ್ತು ಮಾಡಿದ ಅರ್ಥ ಆಗಿದೆ. ಸಿಂಪಲ್ ಇದೆ, ಯಾರು ಬೇಕಾದ್ರೆ ಕಲಿಬಹುದು ಇದು. HTML ಇಸ್ ನಾಟ್ ದಟ್ ಬಿಗ್ ಪ್ರೋಗ್ರಾಮಿಂಗ್ ಲೈಕ್ ಜಾವಾ, ಪೈಥಾನ್, ವಾಟ್ ಎವರ್ ಇಟ್ ಇಸ್. ದಿಸ್ ಇಸ್ ಎನಿಬಡಿ ಕೆಲ್. ನಾನು ಏನು ಗೊತ್ತಿಲ್ಲವರು 10ನೇ ಕ್ಲಾಸ್ ಮುಗಿಸಿದ್ರು ಕೂಡ ಕಲ್ತು ಬಿಟ್ಟು ಐ ಹ್ಯಾವ್ ಸೀನ್ ಪೀಪಲ್ ವರ್ಕಿಂಗ್ ಆನ್ ವೆಬ್ ಪ್ರೋಗ್ರಾಮಿಂಗ್ ಅಂಡ್ ಎವ್ರಿಥಿಂಗ್. ಅಷ್ಟು ನಾಲೆಜ್ ಬೇಕಾಗಿಲ್ಲ, ಐಡಿಯಾ ಇರಬೇಕು ಅಷ್ಟೇ. ಜನರಲ್ ನಾಲೆಜ್ ಇದ್ರೆ ಸಾಕು, ಪ್ರೋಗ್ರಾಮಿಂಗ್ ಸ್ಮಾಲ್ ಸ್ಕಿಲ್ಸ್ ಇದ್ರೆ ಸಾಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ವೀಕ್ ಎಕ್ಸಸೈಸ್ ನೀವು ಒಂದು ಟೇಬಲ್ ಮಾಡಿ, ಟ್ಯಾಗ್ಸ್ ಬರೆದು, ಅಟ್ರಿಬ್ಯೂಟ್ಸ್ ಬರೆದು, ಅದೇನೇನು ಕೆಲಸ ಮಾಡುತ್ತೆ ಶಾರ್ಟ್ ಆಗಿ, ಡೋಂಟ್ ವಾಂಟ್ ಯು ಟು ರೈಟ್ ಅ ಸ್ಟೋರೀಸ್ ಅಂಡ್ ಆಲ್. ಶಾರ್ಟ್ ಆಗಿ ನೀವೇನು ಅರ್ಥ ಮಾಡ್ಕೊಂಡಿದ್ರೆ ನಿಮ್ಮ ಲ್ಯಾಂಗ್ವೇಜಲ್ಲೇ ಬರೀರಿ. ಓಕೆ, ನಿಮ್ಮ ಲ್ಯಾಂಗ್ವೇಜ್ ಅಂದರೆ ಕನ್ನಡದಲ್ಲಿ ಬರೆಯಕ್ಕೆ ಹೋಗ್ಬಿಡಿ, ಇಂಗ್ಲೀಷಲ್ಲೇ ಬರೀರಿ. ಬರೆದ್ಬಿಟ್ಟು ಏನು ಮಾಡುತ್ತೆ ಅಂದ್ಬಿಟ್ಟು ಬರೀರಿ ಅಷ್ಟೇ. ಓಕೆ, ಸೊ ರೆಡಿ ರಿಕರ್ನರ್ ಅಂತ ಹಿಂಗೆ ತೆಗೆದ ತಕ್ಷಣ ನೋಡ್ಕೊಂಡು ನೀವು ಇದಾಯಿತು ಅಂತ ಗೊತ್ತಾಗುತ್ತಲ್ಲ. ಎಕ್ಸಾಮ್ಗೆ ಹೋಗ್ಬಿಟ್ಟು ಕಾಪಿನೂ ಮಾಡ್ಬೋದು, ಚೀಟಿಲಿ ಬಂದಿಟ್ಕೊಂಡು. Okay. Anything else you want to ask me? Anything? It's like another 10 minutes is there. General ಆಗಿ ಏನಾದ್ರು ಕೇಳಂಗಿದ್ರೆ ಕೇಳಿ, ಆಯ್ತಾ? ಅಪಾರ್ಟ್ ಫ್ರಮ್ ಪ್ರೋಗ್ರಾಮಿಂಗ್, ಐ ಮೀನ್ ಪ್ರೋಗ್ರಾಮ್ ರಿಲೇಟೆಡ್ ಏನಾದ್ರು ಕೇಳಂಗಿದ್ರೆ ಕೇಳಿ. ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ, ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇತ್ತು ಅಂದ್ರೆ ಕೇಳಬಹುದು. ಪ್ರೋಗ್ರಾಮಿಂಗ್ ಬಗ್ಗೆ ನಿಮ್ಗೆಲ್ಲ ಏನ್ ಗೊತ್ತಿದೆ ಮಕ್ಕಳ? ಈಗ ಕಲಿತಿರೋದೇ ಫಸ್ಟಾ? ಇದರ ಬಗ್ಗೆ ಇನ್ನೇನೇನ್ ಟೆಕ್ನಾಲಜೀಸ್ ಯೂಸ್ ಮಾಡ್ತಾರೆ ವೆಬ್ ಪೇಜ್ ಮಾಡೋದಕ್ಕೆ ಎಲ್ಲ ಏನಾದ್ರು ಗೊತ್ತಿದ್ಯಾ? ಕೇಳಿದೀರಾ ಎಲ್ಲರೂ? ನಿನ್ನೆ ಏನೋ ಕಲ್ತ್ವಿ. ಯಾವ ಲ್ಯಾಂಗ್ವೇಜ್, ಬೇರೆ ಯಾವ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ಮಾಡ್ಬೋದು? ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಅನ್ಶೇರ್ ಮಾಡ್ಬಿಡಿ ಭುವನೇಶ್. ಅನ್ಶೇರ್ ಸ್ಕ್ರೀನ್ ಅನ್ಶೇರ್. ಓಕೆ, ಶೇರ್ ಆಗ್ತಾ ಇದೆಯಾ? ಅನ್ಮ್ಯೂಟ್ ಮಾಡಿ ಮಕ್ಕಳ, ಎಲ್ರು ವಿಡಿಯೋ ಆನ್ ಮಾಡಿ ಅನ್ಮ್ಯೂಟ್ ಮಾಡಿ ಮಾತಾಡೋಣ. ಬೇರೆ ಏನ್ರಲ್ಲಿ ನಾವು ವೆಬ್ ಪ್ರೋಗ್ರಾಮಿಂಗ್ ಬೇರೆ ಏನೇನ್ ಯೂಸ್ ಮಾಡ್ಬೋದು, ಏನಾರ ಐಡಿಯಾ ಇದೆಯಾ? ನಿನ್ನೆನು ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ವಿ, ಮೆನ್ಷನ್ ಆಯ್ತು ಕ್ಲಾಸಲ್ಲಿ. ಏನ್ ಹೇಳಿದ್ವಿ? ಅಭಿಷೇಕ್ ಅವ್ರ ಏನ್ ಹೇಳಿದ್ರು? ಮರ್ತ್ಬಿಟ್ರ ಆಗ್ಲೇ? ನೆನ್ನೆಗೆ ನಾಳೆಗೆ ನೆನ್ನೆ ಮರ್ತೋಯ್ತಾಗ್ಲೇ. ಏನ್ ಹೇಳಿದ್ರು ಹೇಮಂತ್? ಪೈಥಾನ್ ಬಗ್ಗೆ. ಪೈಥಾನ್
ಪೈಥಾನ್ ಅಲ್ಲೂ ವೆಬ್ ಡಿಸೈನ್ ಮಾಡಬಹುದು ಅಂತ ಹೇಳಿದ್ರು. ವೆಬ್ ಆಪ್ಸ್ ಮಾಡಬಹುದು, ಪೈಥಾನ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಕೂಡ ವೆಬ್ ಆಪ್ಸ್ ಮಾಡಬಹುದು ಅಂತ ಹೇಳಿದ್ರು. ಬೇರೆ ಎಲ್ಲ ಬರ್ಲಿಲ್ಲ. ವೆಬ್ ಪ್ರೋಗ್ರಾಮಿಂಗ್ ಅಲ್ಲಿ ಬೇರೆ ಏನೆಲ್ಲ ಇದೆ? ವೆಬ್ಸೈಟ್ಸ್ ಗಳು ಎಷ್ಟೊಂದು ನೋಡ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ, ಬ್ರೌಸ್ ಮಾಡ್ತಾ ಇರ್ತೀರಾ. ಯೋಚನೆ ಮಾಡಿದ್ರ ಅದರಿಂದ ಏನ್ ನಡೆಯುತ್ತೆ ಅನ್ನೋದು? ಅಪ್ಲಿಕೇಶನ್ಸ್ ಆಗಬಹುದು, ಡೈನಮಿಕ್ ವೆಬ್ ಪೇಜಸ್ ಇದೆ ಅಲ್ವಾ? ಈಗ ನೀವು ಮಾಡ್ತಿರೋದು ಸದ್ಯಕ್ಕೆ ಸ್ಟಾಟಿಕ್ ವೆಬ್ ಪೇಜಸ್ ಮಾಡ್ತಾ ಇದ್ದೀರಾ. ನೀವು ಶಾಪಿಂಗ್ ಕಾರ್ಟ್ ತರ Amazon.com, Amazon.in ಗೆಲ್ಲ ಹೋಗಿ ಶಾಪಿಂಗ್ ಎಲ್ಲ ಮಾಡ್ತೀರಾ ಅಲ್ವಾ? ಅದರಲ್ಲಿ ಡೇಟಾಬೇಸ್ ಬರುತ್ತೆ, ಹಿಂಭಾಗದಲ್ಲಿ ಡೇಟಾ ಹಾಕಬೇಕು, ತೆಗಿಬೇಕು, ಇ-ಕಾಮರ್ಸ್ ವೆಬ್ ಪೇಜಸ್ ಬರುತ್ತೆ, ಏನೆಲ್ಲ ಇದೆ. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ. ನಿಮಗೆ ಈ ಬೇಸಿಕ್ಸ್ ಅಂಕಲ್ ಹೇಳ್ದಂಗೆ ಬೇಸಿಕ್ಸ್ ಕರೆಕ್ಟ್ ಆಗಿ ನೀವು ಕಲ್ತ್ರೆ, ಸರಿ ಕೂತ್ಬಿಟ್ರೆ, ಮಿಕ್ಕಿದ್ದನ್ನ ಇದು ದಾರಿ ಎಲ್ಲಾನು ಕಲ್ಸಕ್ಕಾಗಲ್ಲ, ಅಷ್ಟೊಂದಿದೆ. ಅದು ಎಲ್ಲಾ ಇದ್ರಲ್ಲೂ ಕಲಿಯಕ್ಕೆ, ಎಲ್ಲಾ ಫೀಲ್ಡ್ ಅಲ್ಲೂ ಎಷ್ಟೊಂದಿದೆ. ಬಟ್ ಫೌಂಡೇಶನ್ ಹಾಕಿ ಬಿಟ್ರೆ, ಈಗ ನೀವು ಮ್ಯಾಥ್ಸ್ ಕಲಿಬೇಕಾದ್ರೆ ಹಾಗೆ ಆಯ್ತಲ್ವಾ, ಕಾನ್ಸೆಪ್ಟ್ಸ್ ನಿಮ್ಗೆ ನಾನ್ ಚೆನ್ನಾಗಿ ಅವಾಗ ಹೇಳ್ಕೊಟ್ಬಿಟ್ಟಿದ್ದಕ್ಕೆ, ಚೆನ್ನಾಗಿ ಮಾಡಿಸಿದ್ದಕ್ಕೆ ನೀವು ಬಿಡದೆ ಬುಕ್ ಗಟ್ಲೆ ಎಲ್ಲ ಮ್ಯಾಥ್ ಪ್ರೋಗ್ರಾಮ್ಸ್ ಮಾಡಿದ್ರಿ ಬಿಗಿನಿಂಗ್ ನಲ್ಲಿ, 9th ಅಲ್ಲಿ 10th ಅಲ್ಲಿ ಅಲ್ವಾ? ಈಗ ಅದು ಫೌಂಡೇಶನ್ ಕೂತ್ಬಿಟ್ಟಿದೆ. ಈಗ ನಾನೇನ್ ಜಾಸ್ತಿ ಹೇಳ್ಕೊಡೋದೇ ಬೇಕಿಲ್ಲ ನಿಮ್ಗೆ. ಸ್ವಲ್ಪ ಅದ್ರ ಬಗ್ಗೆ ಬುಕ್ಕೋ ಯಾರೋ ಹೇಳ್ಕೊಡೋದು ನೋಡ್ತಾ ಇದ್ದ ಹಾಗೆ ಟಕ ಟಕ ಬರ್ತಾ ಹೋಗುತ್ತೆ. ಹಾಗೇನೆ ಇದು ಕೂಡ, ಪ್ರೋಗ್ರಾಮಿಂಗ್ ಕೂಡ ಬಿಗಿನಿಂಗ್ ಬೇಸಿಕ್ಸ್ ನಾವು ಸ್ವಲ್ಪ ಹೇಳ್ಕೊಡ್ಬೋದು. ಬಟ್ ಆಮೇಲೆ ನಿಮ್ಮ ಸ್ವಂತ ಆಸಕ್ತಿನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕು, ಕಲಿತಾ ಹೋಗ್ತಾ ಇರ್ಬೇಕು. ಗೂಗಲ್ ನಲ್ಲಿ ನಿಮ್ಗೆ ಎಲ್ಲಾ ಸಿಗುತ್ತೆ. ಇವ್ರು ಯಾವ್ದು ಹೇಳಿರ್ತಾರೆ ಎಲ್ಲಾ ಕಡೆ ಹೋಗಿ ಕನ್ಫ್ಯೂಸು ಆಗ್ಬೇಡಿ. ಯಾವ್ಯಾವ್ದನ್ನ ನಾವು ರೆಕಮೆಂಡ್ ಮಾಡ್ತಿರ್ತೀವಿ ಆ ವೆಬ್ಸೈಟ್ ಗಳನ್ನ ತರೋವಾಗಿ ಅರ್ದು ಕುಡೀರಿ ನೀವು. W3 ಸ್ಕೂಲ್ಸ್ ಇನ್ನೊಂದು ಫ್ಯೂ ವೀಕ್ಸ್ ಅಲ್ಲಿ ನೀವು ಆರಾಮ್ಸೆ HTML ಭಾಷೆ ಮಾತಾಡೋದಕ್ಕೆ ಶುರು ಮಾಡ್ತೀರಾ. ಯು ಆರ್ ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್. ಏನೇ ಮಾಡಿದ್ರು ಕುತೂಹಲ ಇರಲಿ, ಯಾವುದಕ್ಕೆ ಆದ್ರೂ ಕುತೂಹಲ ಇರಲಿ, ಏನೇ ನೋಡಿದ್ರು ಕುತೂಹಲ ಇರಲಿ. ನೀವು ಏನು ಬ್ರೌಸ್ ಮಾಡ್ತೀನ ಅನ್ನೋ ಕುತೂಹಲ ಇರಲಿ. ಸೊ ಐ ಟೋಲ್ಡ್ ಯು, ಲೈಕ್ ನಿಮ್ಗೇನೋ ಒಂದು ಕುತೂಹಲ ಅನಿಸ್ತು, ಹೇಗೆ ಬಂತು ಅನ್ಸರ್ ಏನು ಹೇಳಿದೆ, ರೈಟ್ ಕ್ಲಿಕ್ ಮಾಡಿ ವ್ಯೂ ಪೇಜ್ ಸೋರ್ಸ್ ಅಂತ ಇದೆ ಅಂತ ಹೇಳಿದೆ ತಾನೆ. ಆ ಪೇಜ್ ಸೋರ್ಸ್ ಹೋಗ್ಬಿಟ್ಟು ಹೇಗೆ ಮಾಡಿರ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಯಾವ ಟ್ಯಾಗ್ ಯೂಸ್ ಮಾಡಿರ್ಬೋದು, ಏನು ಮಾಡಿರ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಬಟ್ ಅಟ್ಲೀಸ್ಟ್ ಆ ಕುತೂಹಲದಿಂದ ಎಕ್ಸ್ಪ್ಲೋರ್ ಮಾಡಕ್ ಶುರು ಮಾಡಿದ್ರೆ, ಡಿಬಗಿಂಗ್ ಮಾಡಕ್ ಶುರು ಮಾಡಿದ್ರೆ, ನಿಮ್ ತಾನಾಗಿ ತೆರೆದುಕೊಂಡು ಹೋಗುತ್ತೆ, ತಾನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗುತ್ತದೆ ಆಕ್ಚುಲಿ. ಸೊ ಆ ಕುತೂಹಲ ಬೆಳೆಸ್ಕೊಳ್ಳಿ ಅಂತ ಅಷ್ಟೇ, ಇನ್ನೇನಿಲ್ಲ. ಒಂದ್ 2-3 ಸಲ ಮಾಡಿದ್ರೆ ಸಾಕು, ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ, ನಿಮಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಒಂದು 5 ಕ್ಲಾಸಸ್ ಆದ್ಮೇಲೆ ಸೆಪರೇಟ್ಲಿ ಐ ಟೀಚ್ ಯು ಹೌ ಟು ಡೂ ದ ಡಿಬಗಿಂಗ್ ಯಾವ ತರ ಮಾಡಬಹುದು ಅಂತ ಐ ಟ್ರೈ ಟು ಟೆಲ್ ಯು. ಬ್ರೌಸರ್ ಅಲ್ಲೇ ಹೇಗೆ ಡಿಬಗಿಂಗ್ ಮಾಡ್ಬೋದು, ವ್ಯಾಲ್ಯೂಸ್ ಎಲ್ಲ ಹೇಗೆ ಇದು ಮಾಡ್ಬೋದು ಅಂತ. ಸೊ ಅವಾಗ ನೋಡೋಣ, ಆಯ್ತಾ? ಓಕೆ, ಬೇರೆ ಏನು ಪ್ರಶ್ನೆಗಳಿಲ್ವಾ? ಹಂಗಾದ್ರೆ ಮೇಕ್ ಎ ಗುಡ್ ನೋಟ್ಸ್ ಮಕ್ಕಳ. ಒಳ್ಳೆ ನೋಟ್ಸ್ ಇಲ್ಲಿ ಲಾಸ್ಟ್ ಕ್ಲಾಸ್ದು ಈ ಕ್ಲಾಸ್ದು ನೋಟ್ಸ್ ಮಾಡಿ ಶೇರ್ ಮಾಡಿ. ಒಂದ್ಸಲ ಡಬಲ್ ಚೆಕ್ ಮಾಡೋಣ, ಸರಿ ಬಂತ, ಏನಾದ್ರು ನೀವು ಸರಿ ಅರ್ಥ ಆಗಿದೆಯಾ ಇಲ್ವಾ ಗೊತ್ತಾಗ್ಬಿಡುತ್ತೆ ನಮ್ಗೆ. ಏನಾದ್ರು ಮಿಸ್ಟೇಕ್ ಆಗಿದ್ರು ತಿದ್ದುಕೊಡ್ತೀವಿ. ವಿ ವಿಲ್ ಪಾಯಿಂಟ್ ಇಟ್ ಔಟ್. ನೋಟ್ಸ್ ಮಾಡಿ. ಐ ಥಿಂಕ್ ವಿಲ್ ಎಂಡ್ ಇಟ್ ಫಾರ್ ಟುಡೇ. ನಮಸ್ಕಾರ. ಥ್ಯಾಂಕ್ಸ್ ಗಣೇಶ್. Thank you, Bhuvanesh sir. Thank you. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಟ್ಟು